ಸಂಕ್ಷೇಪ್ತ ಕ್ಷೇಮಕೃಚ್ಛಿವಃ ಶ್ರೀವತ್ಸವಕ್ಷಾ ಶ್ರೀವಾಸಃ ಶ್ರೀಪತಿ ಶ್ರೀಮತಾಂಬರಃ ಶ್ರೀವತ್ಸವಕ್ಷಾ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರಃ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮಕೃಚ್ಛಿವಃ ಶ್ರೀವತ್ಸವಕ್ಷಾ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರಃ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮಕೃಚ್ಛಿವಃ ಶ್ರೀವತ್ಸವಕ್ಷ ಕ್ಷೇಮಕೃತ ಕ್ಷೇಮಕೃತ ಕ್ಷೇಮಕೃತ್ ಶಿವಃ ಶ್ರೀವತ್ಸವಕ್ಷಾಃ ಶ್ರೀವಾಸಃ ಶ್ರೀಪತಿಃ ಶ್ರೀಮತಾಂಬರಃ ಶ್ರೀಮತಾಂಬರಃ ಒಂದೇ ನಾಮ. 9 ನಾಮ ಈ ಶ್ಲೋಕದಲ್ಲಿ. ಅನಿವರ್ತಿ ಅಂದ್ರೆ ಒಂದು ಕೆಲಸಕ್ಕೆ ತೊಡಗದ ಅಂದ್ರೆ ಅದು ಮುಗಿಯವರೆಗೂ ಹಿಂತಿರುಗದವನು ಅಂತ. ಅನಾರಂಭೋ ಮನುಷ್ಯಾಣಂ ಪ್ರಥಮಂ ಬುದ್ಧಿಲಕ್ಷಣಂ ಆರಬ್ಧಸ್ಯ ಅಂತ್ಯಗಮನಂ ದ್ವಿತೀಯಂ ಬುದ್ಧಿಲಕ್ಷಣಂ. ಏನನ್ನು ಮಾಡದೇ ಇರೋದು ಬೆಟರು. ಮಾಡಕ್ ಶುರು ಮಾಡಿದ್ರೆ ಅರ್ಧಂಬರ್ಧ ಮಾಡಿಬಿಡೋದಲ್ಲ, ಪೂರ್ತಿ ಮುಗಿಸಿದೆ. ಹೀಗೆ ಅವನು ದೇವಾಸುರ ಸಂಗ್ರಾಮ ಆಯ್ತಂತೆ. ದೇವಾಸುರ ಸಂಗ್ರಾಮ ಆದಾಗ ಎಲ್ಲ ದಿಕ್ಕಾಪಾಲ ಓಡೋಗಿಸ್ಬಿಡದಂತೆ. ಪರಮಾತ್ಮ ಓಡೋಗಿ ಬಿಡ್ಲಿರುವಂತೆ ಅಸುರನ್ನ. ಎಲ್ಲಿ ಹೋದು ಅವನು ಸಂಹಾರ ಮಾಡಿ ಅವನು ಸ್ವಸ್ಥಾನಕ್ಕೆ ಹೋದಂತೆ. ಯಾಕಂದ್ರೆ ಉಳಿಸಿದೆ ಶತ್ರುಶೇಷ ಇದೆಯಲ್ಲ, ಬೆಂಕಿಶೇಷ, ರೋಗಶೇಷ, ಶತ್ರುಶೇಷ, ಋಣಶೇಷ, ಈ 4 ಶೇಷವನ್ನು ಉಳಿಸ್ಕೋಬಾರ್ದಂತೆ. ಸಾಲದ ಶೇಷ ಇರಬಾರ್ದು, ಶತ್ರುಶೇಷ ಇರಬಾರ್ದು, ರೋಗಶೇಷ ಚೂರು ಇದೆಲ್ಲ ರೋಗ ಅಂತ ಉಳ್ಬಾರ್ದು. ಬೆಂಕಿಯು ಅಷ್ಟೇ, ಹಂಗೆ ಸ್ವಲ್ಪ ಉಳಿದ ಇದ್ಕೊಳ್ಳಿ ಅಂತ ಬಿಡಬಾರ್ದು. ಬೆಂಕಿ, ಋಣ, ಸಾಲ, ಶತ್ರು 4ನ್ನ ಶ್ಲೋಕ ಹೇಳ್ತಾರೆ. ಅದು ಯಾವ ಕಾರಣಕ್ಕೂ ಅದನ್ನು ಉಳಿಸ್ಕೋಬಾರ್ದು ಅಂತ. ಹಾಗೆ ಪರಮಾತ್ಮ ದುಷ್ಟ ಸಂಹಾರಕ್ಕೆ ಹೊರಟ ಅಂದ್ರೆ ಔಷಧಿಗೂ ಉಳಿದಿರಬಾರ್ದು. ಅವರು ದುಷ್ಟರು ಹೊಸ್ಕೊಬಿಡ್ತಾರೆ ಅಷ್ಟೊಂದು. ಯಾವುದೇ ಕೆಲಸ ತೊಡಗಿದರೆ ಅದನ್ನು ಪೂರ್ತಿ ಮಾಡೋದೇ ಅವನ ಸ್ವಭಾವ. ನಿವರ್ತತೆ ಮಧ್ಯದಲ್ಲಿ ಎಲ್ಲಿ ವಾಪಸ್ಸು ಬರದವನು ನಿವರ್ತನಾಗದವನು ಅಂತ. ಇನ್ನು ವಿಷಯದಿಂದ ತಾನು ನಿವೃತ್ತಾತ್ಮನು, ಪ್ರಾಪಂಚಿಕ ವಿಷಯದಿಂದ ಹಿಮ್ಮೆಟ್ಟಿಸಿಕೊಂಡ ಸ್ವರೂಪದವನು. ನಿವೃತ್ತ ಅಂದ್ರೆ ಹಿಂತಿರುಗಿದ್ದಾಗ ಹಿಮ್ಮೆಟ್ಟಿಸಿಕೊಂಡದ್ದಾದ ಆತ್ಮನ ಸ್ವರೂಪ. ಅವನು ಪ್ರಾಪಂಚಿಕ ವಿಷಯಕ್ಕೆ ಅಂಟುಕೊಳ್ಳದವನು ಅಂತ ಅರ್ಥ, ನಿವೃತ್ತಾತ್ಮ. ಇನ್ನು ಪ್ರಳಯ ಕಾಲದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಂತಹ ಜಗತ್ತನ್ನ ಅಷ್ಟನ್ನು ಸಂಕ್ಷೇಪನ ಅಡಗಿಸ್ಕೊಳ್ತಾರೆ. ಸುಷುಪ್ತಿ ಕಾಲದಲ್ಲೂ ಪ್ರಳಯದಲ್ಲೂ ಎಲ್ಲವನ್ನು ಸಂಕ್ಷೇಪನ ಅಡಗಿಸಿಕೊಳ್ಳುವ ಆತನು ಅಂತ ಅರ್ಥ. ಸಂಕ್ಷೇಪ ಇದೆ. ಸಂಕ್ಷೇಪನ ಬ್ರೀಫ್ ಮಾಡೋದು, ಅಡಗಿಸ್ಕೊಳ್ಳೋದು, ಅಬ್ರಿಡ್ಜ್ ಮಾಡ್ಕೊಳ್ಳೋದು, ಸಣ್ಣ ಮಾಡ್ಕೊಳ್ಳೋದು ಅಂತ. ಎಲ್ಲವನ್ನೂ ಉಪಸಂಹಾರ ಮಾಡ್ಕೊಂಡ್ಬಿಡ್ತಾರೆ. ಕ್ಷೇಮಕೃತ, ಕ್ಷೇಮಂ ಕರೋತೀರಿ ಕ್ಷೇಮಕೃತ. ನಾವು ಏನನ್ನ ಪಡ್ಕೊಂಡಿದೀವೋ ಅದನ್ನ ಉಳಿಸಿಕೊಡುವಾತನು ಅವನೇ. ನಾವೇನೋ ಉಳಿಸ್ಕೋತೀವಿ, ನಮ್ದನ್ನ ಅಂದ್ಕೊಂಡಿರ್ಬೋದು. ನಾವು ಉಳಿಸ್ಕೋತೀವಿ ಅಂದ್ರೆ ನಮ್ಗೆ ಉಳಿಸ್ಕೊಳಕ್ಕಾಗಲ್ಲ. ಪರಮಾತ್ಮನ ದಯೆ ಇದ್ರೆ ನಮ್ದಾಗಿರೋದು ಉಳ್ಕೊಂಡಿರುತ್ತೆ. ಇಲ್ಲದೆ ಹೋದ್ರೆ ಹೆಂಗೋ ಕೊಚ್ಕೊಂಡು ಹೋಗುತ್ತೆ. ಅದು ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ. ಯಾವುದನ್ನು ಇನ್ನೂ ಪಡ್ಕೊಂಡಿಲ್ವೋ ಅದನ್ನ ಪಡ್ಕೊಳ್ಳೋದು ಯೋಗ, ಪಡ್ಕೊಂಡಿದ್ದನ್ನ ಉಳಿಸ್ಕೊಳ್ಳೋದು ಕ್ಷೇಮ. ಈ ಕ್ಷೇಮವನ್ನು ಮಾಡ್ಕೊಡೋದು ನಮ್ಗೆ ಮಕ್ಕಳು, ಮನೆಯೋ, ಐಶ್ವರ್ಯವೋ, ಪರಿಸರವೋ ಏನಿತ್ತೋ ಇದನ್ನ ನಮ್ಗೆ ಬಿಟ್ಟು ಹೋಗದೇ ಇರೋ ಹಾಗೆ, ನಮ್ಮ ಅನುಕೂಲವಾಗಿ ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ಇರುವ ಹಾಗೆ ಮಾಡಿಕೊಡುವ ಆತನು ಅವನೇ. ಕ್ಷೇಮಂ ಕರೋತೀತಿ ಕ್ಷೇಮಕೃತ. ಶಿವ ಸ್ವನಾಮ ಸ್ಮರಣ ಮಾತ್ರೇಣ ಅವನು ಪಾವಯತಿ ಮಂಗಲಂ ಕರೋತೀತಿ ಶಿವ. ಅವನ ನಾಮೋಚ್ಚಾರಣೆ ಮಾಡೋದ್ರಿಂದಲೇ ಸಮಸ್ತ ಅಮಂಗಲವನ್ನು ಪರಿಹಾರ ಮಾಡಿಬಿಡ್ತಾನೆ. ಕಷ್ಟವನ್ನು, ದುಃಖವನ್ನು, ಅಮಂಗಲತೆಯನ್ನು ಪರಿಹಾರ ಮಾಡುವುದರಿಂದ ಮಂಗಲ ಸ್ವರೂಪಿ, ಕಲ್ಪನಾರಹಿತ ಸ್ವರೂಪಿ ತರ್ಸ ಶಿವ ಅಂದ್ರೆ ಶಿವಸ್ವರೂಪ. ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಅಂತ ಅಮರಕೋಶ. ಶ್ರೇಯಸಂ, ಕಲ್ಯಾಣ, ಭದ್ರ, ಮಂಗಳ, ಶಿವ ಎಲ್ಲ ಒಂದೇ ಅರ್ಥ. ಶಿವ ಇತ್ಯಕ್ಷರದ್ವಯಂ ಅಂತ ಇದರಲ್ಲಿ ಆ ಶಿವನಾಮ ಒಂದೇ ಸಾಕು ಜೀವನದ ಎಲ್ಲಾ ಅಮಂಗಳತೆಯನ್ನು ಪರಿಹಾರ ಮಾಡೋಕೆ ಅಂತ. ಏನ್ ಕಷ್ಟ, ಏನ್ ದುಃಖ, ಏನ್ ಭಯ ಇದ್ರು ಶಿವನಾಮದಿಂದ ಅವನು ಎಲ್ಲಾ ಕಷ್ಟವನ್ನು ದುಃಖವನ್ನು ಮಾಡ್ಕೊಂಡ್ಬಿಡ್ತಾನೆ ಅಂತ. ಶಿವಸ್ವರೂಪನು, ಕಲ್ಪನಾರಹಿತನು, ಮಂಗಳ ಸ್ವರೂಪನು ಅಂತ ಅರ್ಥ. ಇನ್ನು ಶ್ರೀವತ್ಸ ವಕ್ಷಾಹ, ಶ್ರೀವತ್ಸ ಅಂತ ಒಂದು ಮಣಿ,
ಶ್ರೀವತ್ಸಂ ವಕ್ಷೇ ಯಸ್ಯ, ವಕ್ಷಾನ ಎದೆ, ಯಾವಾತನ ಎದೆಯಲ್ಲಿ ಶ್ರೀವತ್ಸ ಅನ್ನುವಂತಹ ಒಂದು ಮಣಿ ಇದೆಯೋ ಅವನು ಶ್ರೀವತ್ಸ ವಕ್ಷಾಹ. ಶ್ರೀವಾಸ, ಶ್ರೀಯಿಂದ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ವಾಸಸ್ಥಾನವಾಗಿದ್ದಾನೆ ಅಂತ. ಲಕ್ಷ್ಮೀದೇವಿಯು ಒಂದು ಕ್ಷಣ ಮಾತ್ರವೂ ಒಂದು ಮುಹೂರ್ತ ಮಾತ್ರವೂ ಆಸನ ಬಿಟ್ಟಿರೋದಿಲ್ಲ. ಯಾವಾಗಲೂ ನಿತ್ಯ ಸಂಗತಳು ಪರಮಾತ್ಮನನ್ನೇ ನಾರಾಯಣನನ್ನೇ ಲಕ್ಷ್ಮೀದೇವಿ ಯಾವಾಗಲೂ ಕೂಡ್ಕೊಂಡವಳೆ. ಅವನಿಗೆ ವಾಸಸ್ಥಾನ, ಅವನಿಗೆ ನೀರಿಗೆ ಹೇಗೆ ನೀರು ವಾಸಸ್ಥಾನವೋ ಲಕ್ಷ್ಮೀದೇವಿ ಶ್ರೀಗೆ ವಾಸಸ್ಥಾನ ಪರಮಾತ್ಮನು ಅಂದರೆ ಇದು ಅದು ಶ್ರೀವಾಸ. ಶ್ರೀವಾಸ ಶ್ರೀಪತಿ, ಸಮಸ್ತ ಸಂಪತ್ತಿಗೂ ಅವನೇ ಒಡೆಯ. ಶ್ರೀರಾಮ್ ಪತಿ ಶ್ರೀಪತಿ. ಮಹಾಜ ಶ್ರೀ ಅಂತ ಲಕ್ಷ್ಮೀದೇವಿ ಅಂತ ಲಕ್ಷ್ಮೀದೇವಿಯ ಗಂಡನು ಅಂತ ಅರ್ಥ ಮಾಡ್ಬೋದು. ವಾಸಸ್ಥಾನವೂ ಆಗಿದೆ, ಆಕೆಗೆ ಗಂಡನು ಅಂತಂದ್ರೆ ಆತನೇ ಸರ್ವಸ್ವ ಆಗಿದ್ದಾಳೆ. ಇನ್ನು ಶ್ರೀಮತಾಮ್ ಅಂದ್ರೆ ಶ್ರೀಯನ್ನು ಹೊಂದಿರೋರು ಅಂದ್ರೆ ಋತಸಾಮಾನ್ ಯಜುಗುಂಷಿ ಸಾಹಿ ಶ್ರೀ ಶ್ರುತಿ ಋಕ್ಕು ಯಜುಸ್ಸು ಸಾಮಗಳನ್ನು ಶ್ರೀ ಶ್ರೀ ಹೇಳುತ್ತೆ. ಶ್ರೀಯಿಂದ ಕಲ್ಯಾಣಕರವಾದ ಅದನ್ನು ಉಳ್ಳವರಲ್ಲಿ ಶ್ರೇಷ್ಠನು ಅಂತಂದ್ರೆ ವೇದಾತ್ಮನು, ವೇದ ಸ್ವರೂಪನು, ವೇದ ಪುರುಷನು ಅಂತ ಅರ್ಥ ಆಗುತ್ತೆ. ಅದು ಶ್ರೀಮಂತರು ಐಶ್ವರ್ಯವುಳ್ಳವರು ಅಂತ ಯಾರೋ ಅಂದ್ಕೊಂಡ್ರೆ ಅವರಲ್ಲೂ ಇವನು ಐಶ್ವರ್ಯವಂತರಿಗೆಲ್ಲ ಐಶ್ವರ್ಯವಂತನು ಅಂತ ಅರ್ಥ ಮಾಡು. ಶ್ರೀಮತಾಂ ಪರಹ, ಪರಹ ನಾಮ ಶ್ರೇಷ್ಠ ಅಂತ ಸರ್. ಶ್ರೀಮತಾಂ ಪರಹ. ಶ್ರೀಜ ಶ್ರೀಶ ಶ್ರೀನಿವಾಸ, ಶ್ರೀಧ ಶ್ರೀಶ ಶ್ರೀನಿವಾಸ, ಶ್ರೀನಿಧಿ ಶ್ರೀವಿಭಾವನ, ಶ್ರೀನಿಧಿ ಶ್ರೀವಿಭಾವನ, ಶ್ರೀಧರ ಶ್ರೀಕರ ಶ್ರೇಯ, ಶ್ರೀಧರ ಶ್ರೀಕರ ಶ್ರೇಯ, ಶ್ರೀಮಾನ್ ಲೋಕತ್ರಯಾಶ್ರಯ, ಶ್ರೀಮಾನ್ ಲೋಕತ್ರಯಾಶ್ರಯ, ಶ್ರೀಧ ಶ್ರೀಶ ಶ್ರೀನಿವಾಸ, ಶ್ರೀನಿಧಿ ಶ್ರೀವಿಭಾವನ, ಶ್ರೀಧರ ಶ್ರೀಕರ ಶ್ರೇಯ, ಶ್ರೀಮಾನ್ ಲೋಕತ್ರಯಾಶ್ರಯ. ನಮ್ಮ ತಂದೆಯವರು ಈ ಶ್ಲೋಕವನ್ನ ಸಂಪತ್ ಬೇಕು ಅನ್ನೋರು ಸಂಪುಟೀಕರಣ ಮಾಡಬೇಕು ಅಂತ ಹೇಳ್ತಿದ್ರು. ಐಶ್ವರ್ಯ ಬೇಕು ಅನ್ನೋರು ಅದನ್ನು ಬೇಕು. ವಿಷ್ಣು ಸಹಸ್ರನಾಮದ ಎಲ್ಲವೂ ನನಗೆ ಈ ಪ್ರತಿ ಶ್ಲೋಕಕ್ಕೂ ಈ ಶ್ಲೋಕ ಹಿಂದೆ ಮುಂದೆ ಹೇಳ್ಕೊಂಡು ಹೇಳಿದ್ರೆ ಒಂದು 10 ಪಾರಾಯಣ ಮಾಡಿದ್ರೆ ಬೇಕಾಷ್ಟು ಐಶ್ವರ್ಯ, ನಮಗೆ ಎಲ್ಲಾ ಕಷ್ಟವೂ ಪರಿಹಾರ ಆಗುತ್ತೆ, ಐಶ್ವರ್ಯ ಬರುತ್ತೆ. ಶ್ರದ್ಧೆ, ನಂಬಿಕೆ, ಭಕ್ತಿ ಮುಖ್ಯ ಇದಕ್ಕೆ. ಪ್ರದರ್ಶನ ಮಾಡಪ್ಪ. ಶ್ರೀಧಃ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿಃ ಶ್ರೀವಿಭಾವನಃ ಶ್ರೀಧರಃ ಶ್ರೀಕರಃ ಶ್ರೇಯಃ ಶ್ರೀಮಾನ್ ಲೋಕತ್ರಯಾಶ್ರಯಃ. ಶ್ರಿಯಂ ದದಾತೀತಿ ಶ್ರೀಧಃ. ಶ್ರೀಧಃ ಸಂಪತ್ತನ್ನು ಕೊಡುವಾತನು, ಐಶ್ವರ್ಯವನ್ನು ಕೊಡುವಾತನು ಅಂತ ಶ್ರೀಧಃ. ಯಾರಿಗೆ ಯಾವ ತರಹ ಸಂಪತ್ತು ಬೇಕಾದ್ರೂ ಕೊಡುವಾತನು. ಮೋಕ್ಷಲಕ್ಷ್ಮಿ ಬೇಕಾ? ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮಿ ಚ ಪ್ರಸನ್ನ ವರದಾ ಭವ, ಪ್ರಸೀದ ವರದ, ಪ್ರಸೀದ ಮಮ ಸರ್ವದಾ. ಎಲ್ಲಾ ಲಕ್ಷ್ಮಿಗೂ ನಾರಾಯಣನೇ ಮೂಲ, ನಾರಾಯಣನೇ ಕಾರಣ. ಲಕ್ಷ್ಮಿಯ ನಾರಾಯಣ ಅಧೀನ ಆದ್ಮೇಲೆ ಇನ್ನು ನಾರಾಯಣ ಲಕ್ಷ್ಮಿ ಕೊಡೋಕೆ ಏನು ಕಷ್ಟ. ಶ್ರಿಯಂ ದದಾತಿ, ಐಶ್ವರ್ಯವನ್ನು ಕೊಡುವಾತನು, ಉಂಟು ಮಾಡುವಾತನು. ಅದರಿಂದ ಲೋಕದಲ್ಲಿ 99.9% ಜನರಿಗೆ ಆ ಇದರಲ್ಲಿ ಸಂಪತ್ತಿನ ಮೇಲೆ ಆಸಕ್ತಿ, ಅಭಿರುಚಿ. ಯಾರು ದುಡ್ಡನ್ನು ಬೇಡೋದು. ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯ ಅಂತ ಕಠೋಪನಿಷತ್ತಿನಲ್ಲಿ ನಚಿಕೇತ ಹೇಳಿರೋ ಮಾತು. ಯಾವ ದುಡ್ಡಿನ ವಿಷಯಕ್ಕೆ ಎಲ್ಲರೂ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಯಮ ನವಿತ್ತೇದ ತರ್ಪಣೀಯೋ ಮನುಷ್ಯ ರಕ್ಷಾಮಹೇ ವಿತ್ತ ಬದ್ಧಾಕ್ಷೇತ. ಆಮೇಲೆ ಜೀವಿಷ್ಯಾಮೋ ಯಾವದೀಶಿಷ್ಯ ನನ್ನ ವರ ಮಾತಾಡ ಆ ಆತ್ಮವಿಚಾರ. ಪುನಃ ದುಡ್ಡು ಅನ್ನೋದು ಎಷ್ಟು ಮಟ್ಟಿಗೆ ಅನಿವಾರ್ಯ ಆಗ್ಬಿಟ್ಟಿದೆ ಅಂತ ಮನುಷ್ಯನಿಗೆ ಬದುಕಕ್ಕೆ ಆಗಲ್ಲ ಅನ್ನೋಷ್ಟು ಮಟ್ಟಿಗೆ ಇಟ್ಕೊಂಡ್ಬಿಟ್ಟಿದೆ. ದುಡ್ಡು ಇಲ್ಲದೆ ಹೋದ್ರೆ ನಮ್ಮನ್ನು ಯಾರೂ ಕೇಳಲ್ಲ, ನಮಗೆ ಬೆಲೆ ಇರಲ್ಲ, ನಮ್ಗೆ ಯಾವ ಇದು ಇರಲ್ಲ. ಕೊನೆಗಾಲದಲ್ಲೂ ಕೂಡ ನಮ್ಮ ಹತ್ರ ದುಡ್ಡಿದೆ ಅಂದ್ರೆ ನಮ್ಮನ್ನು ನೋಡ್ಕೊಳ್ತಾರೆ. ನಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ತಗೊಂಡು ಅನಾಥಾಲಯಕ್ಕೋ ಇನ್ಯಾವುದೋ ಇದಕ್ಕೆ ಹೋಗಿ ತಗೊಂಡು ವೃದ್ಧಾಶ್ರಮ ಹೋಗಿ ಸೇರಿಸ್ಬಿಡ್ತಾರೆ. ನಮ್ಮ ಹತ್ರ ದುಡ್ಡಿದೆ ಅಂದ್ರೆ ಅಪ್ಪ ಅಪ್ಪ ಮಾತಾಡ್ಸೋಕೆ ಬರ್ತಾರೆ, ಕೇಳ್ತಾ ಮಾಡ್ತಾರೆ. ಅದು ದುಡ್ಡಿಲ್ಲದೆ ಹೋದ ಮನುಷ್ಯ ಕಸ ಆಗ್ಬಿಡ್ತಾನೆ ಅಂತ ನಮ್ಮಲ್ಲಿ ಸುಬ್ರಾಯ ಶಾಸ್ತ್ರಿ ಅವ್ರು ಹೇಳ್ತಿದ್ರು. ಅವಾಗ ಯಾಕೆ ಯಾವಾಗ ಅಯ್ಯೋ ನಿಮ್ಗೆ ಗೊತ್ತಿಲ್ಲಪ್ಪ, ದುಡ್ಡಿದ್ದೆ ಮತ್ತೆ ಇದ್ರೆ ನಮ್ಮ ಮಕ್ಕಳು ಎಲ್ಲರೂ ನಮ್ಗೆ ಇದಾಗಿ ಹೇಳಿ ಕೇಳ್ತಾರೆ, ನಮ್ಮ ಹೇಳಿ ಮಾಡ್ಕೊಡ್ತಾರೆ. ನಾವು ಏನೂ ಇಲ್ಲ, ಎಲ್ಲ ಬಿಟ್ಬಿಟ್ಟಿದಂತೆ ಕಸದ ಕಳೆ ಆಗ್ಬಿಡ್ತೀವಿ. ನಾವು ಚೌರ ಮಾಡಿಸ್ಬೇಕು, ದುಡ್ಡು ಕೇಳಬೇಕು, ಔಷಧಿಗೂ ದುಡ್ಡು ಕೇಳಬೇಕು ಅಂದ್ರೆ ನಮ್ಗೆ ಬದುಕಕ್ಕಾಗಲ್ಲ. ಅಲ್ಲಿ
ಯಾವತ್ತಿಗೂ ಇರಲೇಬೇಕಪ್ಪ ಅನ್ನೋರು. ಅರ್ಥಾಹ ಬಹಿಃಪ್ರಾಣ ಅನ್ನೋರು ಅವರು. ದುಡ್ಡು ಅನ್ನೋದು ಹೊರಗಿನ ಪ್ರಾಣ ಅಂತೆ. ಮುಖ್ಯ ಪ್ರಾಣ ಪ್ರಾಣಾಪಾನ ಆದ್ರೆ ದುಡ್ಡು ಅನ್ನೋದು ಹೊರಗಿನ ಪ್ರಾಣ. ದುಡ್ಡಿಲ್ಲದೆ ಆಗೋದೇ ಇಲ್ಲ. ಇವನ್ ಮಠಾಧಿಪತಿಗಳಿಗೂ ದುಡ್ಡು ಬೇಕು, ಯಾವ ವ್ಯವಹಾರಕ್ಕೂ ದುಡ್ಡು ಬೇಕು, ಏನ್ ನಡೆಸ್ಬೇಕಾದ್ರೂ ದುಡ್ಡಿ ಸರ್ವ ಅರ್ಥಮೂಲ ಸರ್ವೇ ವ್ಯವಹಾರ ಅಂತ ಒಂದು ಚಾಣಕ್ಯ ಹೇಳಿದ್ದಾನೆ. ಏನೇ ವ್ಯವಹಾರ ಮಾಡ್ತೀನೋ ದುಡ್ಡಿಲ್ಲದೆ ಏನು ವ್ಯವಹಾರ ಮಾಡೋಕ್ಕಾಗಲ್ಲ. ಒಂದು ಮಠ ಕಟ್ತೀನಿ ಇಂದು, ಪಾಠಶಾಲೆ ಮಾಡ್ತೀನಿ ಇಂದು, ದೇವಸ್ಥಾನ ಕಟ್ತೀನಿ ಇಂದು, ಒಂದು ಏನೇ ದುಡ್ಡಿಲ್ದೇನೆ ನಿಮ್ಗೇನು ಮಾಡೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ವ್ಯಾಪಕವಾದಂತಹ ಒಂದು ಪದಾರ್ಥ ಅದು. ಅದರಿಂದ ಆದ್ರೂ ಮನುಷ್ಯನಿಗೆ ಅನಿವಾರ್ಯವಾದ್ರಿಂದ ಶ್ರೀದಹ ಶ್ರೀಯಂ ದದಾತಿ. ಏನೋ ಕಲ್ತನ ಮಾಡಿಯೋ ಮೋಸ ಮಾಡಬೇಡ, ಭಗವಂತನ ಆರಾಧನೆ ಮಾಡ್ಕೊಂಡು ಸಂಪತ್ತು ಪಡ್ಕೋ. ಅದು ಕ್ಷೇಮಕರ, ನಮಗೆ ನೆಮ್ಮದಿ ಶಾಂತಿಕರ, ಅನುಕೂಲಕರವಾಗಿರುತ್ತೆ. ಶ್ರೀಶಃ ಹೇಗೆ ಶ್ರೀ ಕೊಡ್ತಾನೆ ಅಂತ ಕೇಳಿದ್ರೆ, ಶ್ರೀಗೆ ಒಡೆಯನಾದ್ರಿಂದ ಅವನು ಶ್ರೀದಹ ಹೇತು. ಅದು ಶ್ರೀದಹಕ್ಕೆ ಹೇತು ಶ್ರೀಶಃ. ಐಶ್ವರ್ಯನ ಕೊಡ್ತಾನೆ ಅಂದ್ರೆ ಯಾಕೆ ಕೊಡ್ತಾನೆ, ಹೇಗೆ ಕೊಡ್ತಾನೆ ಅಂದ್ರೆ ಐಶ್ವರ್ಯಕ್ಕೆ ಒಡೆಯ ಅವನು ಸ್ವಾಮಿ. ಸ್ವಾಮಿ ಆದ್ಮೇಲೆ ಅವನು ಕೊಡೋಕ್ಕೇನು ಕಷ್ಟ ಅಲ್ಲ. ಅಷ್ಟೇ ಅಲ್ಲ, ಶ್ರೀ ನಿವಾಸ ಅನ್ನುವುದು ಶ್ರೀಮತ್ಸು ನಿತ್ಯಂ ವಸತಿ ಹಾಗೆ ಅರ್ಥ ಮಾಡೋದು. ಮೇಲೆ ಲಕ್ಷ್ಮೀ ವಾಸ ಮಾಡೋದು ರಸ ಮಾಡಿದೆ. ಇವಾಗ ಶ್ರೀಮಂತರಲ್ಲಿ ವಾಸ ಮಾಡ್ಕೊಂಡಿದ್ದಾನೆ ರಸ ಮಾಡ್ತಾ ಇದ್ದಾರೆ. ಶ್ರೀಮಂತರು ಯಾರೋ ಅದು ಒಂದು ವಿಭೂತಿ ಅಂತ. ಅಲ್ಲಿ ಕೀರ್ತಿ ಶ್ರೀರ್ವಾಕ್ಯ ನಾರೀಣ ಬುದ್ಧಿರ್ಮೇಧಾಧಿ ಕ್ಷಮ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೀರ್ತಿ ಶ್ರೀ ಅದೆಲ್ಲ ಭಗವಂತನ ವಿಭೂತಿ ಅಂಶ ಅಂತ. ಯಾರೋ ತುಂಬಾ ಕೋಟಿಗಟ್ಟಲೆ ಐಶ್ವರ್ಯ ಇದೆ ಅಂದ್ರೆ ಅದನ್ನು ಭಗವಂತನ ಏನೋ ಒಂದು ವಿಭೂತಿ ಅವನಲ್ಲಿ ಎದ್ಕೊಂಡಿದೆ ಅಂತ ಅರ್ಥ. ಈಗ ಹೋದ್ರೆ ಅಷ್ಟೊಂದು ಐಶ್ವರ್ಯ ಅವನು ಬರೋ ಕಾರಣ ಇಲ್ಲ. ಏನಿದು ನೋಡೋಣ. ಶ್ರೀಮಂತರಲ್ಲಿ ವಾಸ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಶ್ರೀದೇವಿಯು ವಾಸ ಮಾಡ್ಕೊಂಡ ಜಾಗ ಮುಂಚೆ ಅರ್ಥ ಮಾಡಿದ್ರು, ಪುನರುಕ್ತಿ ಆಗಬಾರ್ದು ಅಂತ ಹೇಳಿ ಶ್ರೀಮಂತರಲ್ಲಿ ಆತನು ವಾಸ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಮಾಡಿದೆ. ಶ್ರೀನಿವಾಸ. ಆಮೇಲೆ ಶ್ರೀನಿಧಿ, ಎಲ್ಲಾ ಶಕ್ತಿಗೂ ನಿಧಿ. ಶ್ರೀನಿಧಿ ಎಲ್ಲಾ ಶಕ್ತಿಯನ್ನು ಶ್ರೀ ಅಂತ ಇದ್ದಾರೆ. ದೈಹಿಕ ಶಕ್ತಿ, ಬೌದ್ಧಿಕ ಶಕ್ತಿ, ಐಂದ್ರಿಕ ಶಕ್ತಿ, ಅಧಿಕಾರ ಶಕ್ತಿ ಏನೇನಿದೆಯೋ ಎಲ್ಲಕ್ಕೂ ಸೇರಿ ಶ್ರೀ. ಅವುಗಳ ನಿಧಿ ಅವನ ಉಗಮ ಸ್ಥಾನ, ಆಕರ, ಮೂಲ ಸ್ಥಾನವಾಗಿದ್ದಾನೆ. ಶ್ರೀಯ ನಿಧಿಯಂತೆ ಇದು ಶ್ರೀನಿಧಿ. ಸಂಪತ್ತೆಲ್ಲ ಇಲ್ಲಿ ಇಡಲ್ಪಟ್ಟಿದೆ, ಸಮಸ್ತ ಸಂಪತ್ತೆಲ್ಲಕ್ಕೂ ಇದು ಕಾರಣ ಇದ್ದಾನೆ ಶ್ರೀನಿಧಿ ಅಂತಂದ್ರು. ಆಮೇಲೆ ಶ್ರೀ ವಿಭಾವನ ಅಂದ್ರೇನು, ಅವರವರ ಕರ್ಮಾನುಸಾರವಾಗಿ ಸಂಪತ್ತಾಗಿ ಅವನೇ ತೋರ್ಕೊಳ್ತಾರಂತೆ. ಶ್ರೀ ರೂಪೇಣ ಸರ್ವಭೂತಾನಾಂ ವಿಭಾವಯತಿ ಅಂತ. ಅಥವಾ ಎಲ್ಲಾ ಭೂತಗಳು ಕಾಂತಿ ರೂಪವಾಗಿ ತೋರ್ಕೊಳ್ತಾನೆ. ಶ್ರೀಭಾವನ ಅಂದ್ರೆ ಪ್ರತಿಯೊಬ್ಬರ ಮುಖದಲ್ಲೂ ಕಣ್ಣಲ್ಲೂ ಮುಖದಲ್ಲಿ ಏನೋ ಒಂದು ಕಾಂತಿ ಇದೆಯಲ್ಲ, ಆ ಕಾಂತಿ ಶ್ರೀ ಇಟ್ಕೊಂಡ್ರೆ ಅದನ್ನು ಉಂಟು ಮಾಡುವ ಆತನು ಅಥವಾ ಆ ರೀತಿ ತೋರ್ಕೊಳ್ಳುವ ಆತನು ಅರ್ಥ ಮಾಡ್ಬೋದು. ಶ್ರೀ ವಿಭಾವನ ಏನ್ ಮಾಡಿದ್ದಾರೆ, ಇಲ್ಲೆಲ್ಲ ಹೋಯ್ತಪ್ಪ. ಶ್ರೀ ವಿಭಾವನ ಅಂದ್ರೆ ಜೀವರುಗಳು ಅವರವರ ಕರ್ಮಾನುಸಾರವಾಗಿ ನಾನಾ ರೀತಿಯ ಸಂಪತ್ತುಗಳಿಂದ ಮಕ್ಕಳು, ಮೊಮ್ಮಕ್ಕಳು, ಹಣ, ದಿವಸ ಧಾನ್ಯಗಳು ಇತ್ಯಾದಿಗಳೆಲ್ಲವೂ ಇಂಥ ಗಜಾಂತ ಐಶ್ವರ್ಯವು ಲೋಕಕ್ಕೆ ದೇಪಾಲಿಸುವಂಥದ್ದು ಶ್ರೀ ವಿಭಾವನ ಮಾಡಿದೆ. ಎಲ್ಲ ಕುದುರೆ, ಆನೆ, ಹಸು, ಎಮ್ಮೆ, ಈ ವಾಹನಗಳು ಎಲ್ಲಾ ಐಶ್ವರ್ಯವನ್ನು ಉಂಟು ಮಾಡುವ ಆತನು ಅಂತ ಅರ್ಥ ಮಾಡಿದ್ದಾರೆ ಶ್ರೀ ವಿಭಾವನ. ವಿಶೇಷಣ ಭಾವಯತಿ, ವಿಭಾಲ, ಭಾವಯತಿ ಇತಿ ಭಾವನ, ವಿಭಾಲ ಭಾವನ, ಭಾವಯತಿ ಇತಿ ಭಾವ, ಉಂಟು ಮಾಡುವ ಆತನು ಶ್ರೀಭಾವನ. ಆಮೇಲೆ ಶ್ರೀಭಾವನ. ನೆಕ್ಸ್ಟ್ ಶ್ರೀಧರ. ಶ್ರೀಯಂ ಧರತಿ, ಶ್ರೀಯನ್ನ ಉಂಟು ಧಾನ ಮಾಡ್ಕೊಂಡು ಶ್ರೀ ಆಯ್ತಲ್ಲ. ಹೌದು, ಎಲ್ಲಾ ಪ್ರಾಣಿಗಳಿಗೂ ತಾಯಿಯಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯನ್ನ ಧಾರಣೆ ಮಾಡ್ಕೊಂಡವನು ಅಂತ ಹೇಳಿ ಶ್ರೀಧರ ಮಾಡ್ಕೊಂಡಿರು. ಶ್ರೀಯಂ ಧರತಿ, ಲಕ್ಷ್ಮಿಯನ್ನು ಧಾರಣೆ ಮಾಡಿಕೊಂಡಿರುವ ಆತನು ಅಂತ ಶ್ರೀಧರ. ಶ್ರೀಕರ, ಶ್ರೀ ಐಶ್ವರ್ಯವನ್ನು ಉಂಟು ಮಾಡುವ ಆತನು ಅಂದ್ರೆ ಭಕ್ತರಿಗೆ ಶ್ರೀಯನ್ನು ಉಂಟು ಮಾಡುತ್ತಾನೆ, ಅದರಿಂದ ಅಶ್ರೀಕರನು ಅಂತ. ಭಕ್ತರಾದವರು ಯಾರಿದ್ದಾರೆ ಅವ್ರು ಯಾರಿಗೂ ನಮೇ ಭಕ್ತ ಯಾವಕ್ಕೂ ಕಷ್ಟ ಬರದಿರೋ ಹಾಗೆ ನೋಡ್ಕೊಳ್ತಾನೆ. ಅವ್ರಿಗೆ ಏನೇನು ಆಯಾ ಕಾಲಕ್ಕೆ ಏನೇನು ಬೇಕೋ ಅದನ್ನು ಒದಗಿಸಿಕೊಡ್ತಾನೆ, ಶ್ರೀಯನ್ನು ಉಂಟು ಮಾಡ್ತಾನೆ ಅಂತ. ಒಂದಿಟ್ಟು ಹೇಳಿದ್ರೆ ತಾತ್ಪರ್ಯದಿಂದ ಒಂದೇ ಅರ್ಥ ಬರುತ್ತೆ, ಆ ಶಬ್ದದಿಂದ ಬೇರೆ ಬೇರೆ ಮಾಡ್ಕೋಬೇಕಾಗುತ್ತೆ ಅಷ್ಟೇ.
ಶ್ರೀಯನ್ನು ಲಕ್ಷ್ಮಿ ಧಾನ್ಯ ಮಾಡಿಕೊಂಡು ಶ್ರೀಯನ್ನು ಕರಹ ಕರೋತಿ ಉಂಟು ಮಾಡುವಾತನು ಅಂತ. ಶ್ರೀಧರ ಶ್ರೀಕರಹ. ಶ್ರೇಯ ಅಂದ್ರೆ ಎಂದೆಂದಿಗೂ ಬಿಟ್ಟಗದೇ ಇರುವ ಸುಖವನ್ನು ಉಂಟು ಮಾಡುವಾತನು, ಜಯಪಾಲಿಸುವಾತನು ಅಂತ. ಶ್ರೇಯೋರೂಪನು ಶ್ರೇಯಸ್ಸಿನ ಮೋಕ್ಷ. ಪ್ರೇಯ ಅಂದ್ರೆ ಸ್ವರ್ಗಾದಿ ಪಸುಖ, ಶ್ರೇಯಸ್ಸಿನ ಮೋಕ್ಷ. ಮೋಕ್ಷ ಸ್ವರೂಪನು ಅಂತೂ ಅನಪಾಯಿ ಸುಖಾವಾಪ್ತಿ ಲಕ್ಷಣ ಶ್ರೇಯ ಮಾಡಿದ್ದಾರೆ. ಬಿಟ್ಟಗಲದೇ ಇರತಕ್ಕಂತಹ ಸುಖವನ್ನು ಪಡೆಯೋದು ಅನ್ನುವಂತಹ ಒಂದು ಗುಣ ಅವನಲ್ಲಿ ಇದೆಯಾದ್ರಿಂದ ಅವನು ಶ್ರೇಯ. ಪರಮಾತ್ಮನ ರೂಪ ಶ್ರೇಯ ಅನ್ನೋದು. ಶ್ರೇಯ ಶ್ರೀಮಾನ್. ಶ್ರಿಯ ಅಸ್ಯ ಸಂತಿ ಶ್ರೀಮಾನ್. ಅದೇ ಸಂಪತ್ತನ್ನು ಉಳ್ಳಾತನು, ಸಂಪತ್ತನ್ನು ಹೊಂದಿರುವಾತನು, ಕಾಂತಿಯುಕ್ತನು, ವೇದಾತ್ಮನು. ಹಾಗಲ್ಲ ಮಾಡ್ಕೊಳ್ಳಿ. ಪುನರುಕ್ತಿ ಪರಿಹಾರಕ್ಕಾಗಿ ಕೆಲವು ಶ್ರೀಗೆ ಕೆಲವು ಸಂಕುಚಿತ ಅರ್ಥ ಮಾಡಿಕೊಂಡು ಈ ಸಂಪತ್ತು ಒಂದು ಶ್ರೀಕರ, ಈ ಇನ್ನೊಂದು ಶ್ರೀಮಾನ್, ಇದೊಂದು ಶ್ರೀದಹ, ಇದು ಶ್ರೀನಿವಾಸ, ಶ್ರೀಕರಹ ಅಂತ. ಹೀಗೆ ಸಂಪತ್ತಲ್ಲಿ ಅನೇಕ ಇದೆಯಲ್ಲ, ಅದು ಕೆಲವು ವಿಭಾಗ ಮಾಡಿಕೊಂಡು ಒಂದೊಂದನ್ನು ಒಂದನ್ನು ಕೊಡುವಾತನು ಮಾಡ್ಕೊಂಡ್ರೆ ಪುನರುಕ್ತಿ ದೋಷ ಪರಿಹಾರ. ಇಲ್ಲ ಎಲ್ಲವನ್ನೂ ಕೊಡುವಾತನು ಅಂತ ಹೇಳಕ್ಕೋಸ್ಕರಾಗಿ ಅದು ಸ್ತೋತ್ರ ಮಾಡ್ತಾ ಇದ್ರು, ತಪ್ಪೇನಾಗಲ್ಲ. ಶ್ರೀಮಾನ್ ಲೋಕತ್ರಯಾಶ್ರಯವ. ಶ್ರೀಮಾನ್ ಲೋಕತ್ರಯ, ಮೂರು ಲೋಕಕ್ಕೂ ಆಶ್ರಯನಾಗಿದ್ದಾನೆ. ಮೂರು ಲೋಕವೂ ಇವನನ್ನೇ ಆಶ್ರಯಿಸಿಕೊಂಡು ಬದುಕೊಂಡಿದೆ, ಮೂರು ಲೋಕಕ್ಕೂ ಆಧಾರ ಆಗಿದ್ದಾನೆ. ಅವನು ಲೋಕತ್ರಯಾಶ್ರಯ. ತ್ರಯಾಣಾಂ ಲೋಕಾನಾಂ ಆಶ್ರಯತ್ವ ಅಂತ ಮಾಡಿದ್ದಾರೆ. ಮೂರು ಲೋಕಗಳಿಗೂ ಆಶ್ರಯನಾಗಿರುತ್ತಾನೆ. ಅದರಿಂದ ಲೋಕತ್ರಯಾಶ್ರಯನು. ಸ್ವಂಗ ಅಲ್ಲ, ಸ್ವಖ್ಯ ಸ್ವಂಗ ಶತಾನಂದ. ಸ್ವಕ್ಷಸ್ವಂಗಶತಾನಂದಃ ಜ್ಯೋತಿರ್ಗಣೇಶ್ವರ. ಜ್ಯೋತಿರ್ಗಣೇಶ್ವರಃ ವಿಜಿತಾತ್ಮ ವಿಧೇಯಾತ್ಮ ವಿಧೇಯಾತ್ಮ ಸತ್ಕೀರ್ತಿಶ್ಚಿನ್ನ ಸಂಶಯ. ಕೀರ್ತಿಶ್ಚಿನ್ನ ಸಂಶಯಃ ಸ್ವಕ್ಷಸ್ವಂಗಶತಾನಂದೋ ನಂದಿರ್ಜ್ಯೋತಿರ್ಗಣೇಶ್ವರಃ ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿಶ್ಚಿನ್ನ ಸಂಶಯಃ. ಸ್ವಕ್ಷಃ ಸ್ವಂಗಃ ಶತಾನಂದಃ ನಂದಿಃ ನಂದಿಃ ಜ್ಯೋತಿಃ ಜ್ಯೋತಿರ್ಗಣೇಶ್ವರಃ ಅಂದೆ. ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿಃ ಛಿನ್ನ ಸಂಶಯಃ. 9 ನಾಮ. ಶೋಭನಂ ಅಕ್ಷಿಣಿ ಯಸ್ಯ ಸಹ ಸ್ವಕ್ಷ. ಒಳ್ಳೆ ಸುಂದರವಾದ ಕಣ್ಣುಳ್ಳವನು ಅಂತ. ಅದು ಅಕ್ಷ, ಅದು ಇಂದ್ರಿಯಕ್ಕೆಲ್ಲ ಉಪಲಕ್ಷ ಮಾಡ್ಕೋಬಹುದು. ಸುಂದರವಾದ ಇಂದ್ರಿಯವನ್ನು ಹೊಂದಿರತಕ್ಕವನು ಅಂತ ಸ್ವಕ್ಷ. ಸ್ವಕ್ಷ ಸ್ವಂಗ, ಬಾಕಿ ಎಲ್ಲ ಅವಯವಗಳು ಕೂಡ ಸುಂದರವಾಗಿ ಇರತಕ್ಕದ್ದು ಯಾವನಿಗೋ ಅವನು ಶೋಭನಾನಿ ಅಂಗಾನಿ ಯಸ್ಯ ಸಹ ಸ್ವಂಗ ಅಂತ. ಅಂಗಗಳು ಕೂಡ ಸುಂದರವಾದ ಅಂಗವಿದೆ ಅಂತ. ಶತಾನಂದ. ಶತಾನಂದ ಅರ್ಥ ಗೊತ್ತಾ? ಈ ತೈತ್ರಿಯದಲ್ಲಿ ಏಕೋ ಮಾನುಷ ಆನಂದ ತೇ ಯೇಷಿದಂ ಮಾನುಷ ಏಕೋ ಮನುಷ್ಯ ಗಂಧರ್ವಾಣಾಂ ತೇ ಯೇಷಿದಂ ಪಿತೃ ನೂರ್ಪಟ್ಟು ಆನಂದ ಇವನೇ ತೋರ್ಕೋತಾ ಇರೋದು ಅಂತ. ಮನುಷ್ಯಾನಂದ ಹಿಡಿದು ಬ್ರಹ್ಮಾನಂದದವರೆಗೆ ನೂರ್ಪಟ್ಟು ಹೆಚ್ಚಾಗಿ ಆನಂದ ರೂಪದಲ್ಲಿ ಇವನೇ ತೋರುತ್ತಾನಾದ್ದರಿಂದ ಇವನು ಶತಾನಂದನು ಅಂತ. ಎಲ್ಲಾ ಪರ್ಯಾಯದಲ್ಲೂ ಹಂತದಲ್ಲೂ ಶತಾನಂದ ರೂಪನ ಇವನೇ ಇದ್ದಾನೆ ಅಂತ. ಅಲ್ಲಿ ಜನಕ ಮಹಾರಾಜನ ಆಚಾರ್ಯನಿಗೂ ಶತಾನಂದ ಅಂತ ಹೆಸರು. ಅವರು ಗೌತಮನ ಮಕ್ಕಳು, ಅಲ್ಲಿಯ ಗೌತಮನ ಮಕ್ಕಳು ಶತಾನಂದರು. ವಿಶ್ವಾಮಿತ್ರರು ಇದಕ್ಕೆ ಹೋದಾಗ, ರಾಮ ಲಕ್ಷ್ಮಣ ಕರ್ಕೊಂಡು ಹೋದಾಗ ಶತಾನಂದರೇ ಅವರಿಗೆ ಇದು ಅರ್ಘ್ಯ ಪೂಜೆ ಕೊಟ್ಟು ಪೂಜೆ ಮಾಡಿ ಆ ತಾಯಿಯ ಕಥೆಯನ್ನು ಕೇಳಿಕೊಂಡು ಬಹಳ ಸಂತೋಷವಾಗಿ ತಂದೆ ತಾಯಿ ಸೇರಿದ್ರು ಅನ್ನೋ ವಿಚಾರವನ್ನ ವಿಶ್ವಾಮಿತ್ರನ ತಿಳ್ಕೊಳ್ತಾರೆ ಶತಾನಂದರು. ಬಹಳ ಖುಷಿ ಆಗುತ್ತೆ ಅವರಿಗೆ. ಶತಾನಂದ ಅಂತ ಅವ್ರ ನಾಮ ಮಾತ್ರ. ಇಲ್ಲಿ ಪರಮಾತ್ಮನಿಗೆ ಶತಾನಂದ ಅನ್ನೋದು ಅನ್ವರ್ಥ ನಾಮ. ಎಲ್ಲಾ ಹಂತದಲ್ಲೂ ನೂರ್ಪಟ್ಟು ಆನಂದವಾಗಿ ಇವನೇ ತೋರುವಾತನು ಅಂತ. ಮನುಷ್ಯಗಂಧರ್ವರು, ದೇವಗಂಧರ್ವರು, ಪಿತೃಗಳು, ಶಿರಲೋಕಲೋಕರು, ಆಜಾಂಜರು, ಕರ್ಮದೇವರು, ದೇವತೆಗಳು, ಇಂದ್ರನು, ಬೃಹಸ್ಪತಿ, ಪ್ರಜಾಪತಿ, ಬ್ರಹ್ಮ, ಎಲ್ಲ ರೂಪದಲ್ಲೂ ನೂರ್ಪಟ್ಟು ಹೆಚ್ಚು ಆನಂದವಾಗಿ ಏನ್ ತಿಳುವಳಿಕೆ ನಮ್ ಕುಮಾರಂದು. ಅತಃ ಪರಂ ಗಣಿತ ನಿವೃತ್ತಿ ಬಿಟ್ಟ. ಸಾಧ್ಯ ತಾನು ಅಸಾಧ್ಯಾನ್ ಬಭಾಷೆಯಿಂದ
ಬಹಳ ಉತ್ಕೃಷ್ಟವಾದಂತಹ ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಜಾಸ್ತಿ ತಿಳ್ಕೊಂಡು ನೋಡಿರ್ಲಿಲ್ಲ. ಬಹಳ ಅಪರೂಪ. ಭಗವಂತನ ವಿಭೂತಿ ಇದಲ್ಲ. ಶತಾನಂದ. ನಂದಿ ಅಂದ್ರೆ ಯಾವಾಗಲೂ ಆನಂದದಿಂದ ಕೂಡ್ಕೊಂಡವನು, ಆನಂದಿಸುವ ಆತನು ಅಂತ ಅರ್ಥ ಮಾಡಿದ್ದಾರೆ. ಪರಮಾನಂದ ರೂಪವುಳ್ಳವನಾದನು, ಆದ್ದರಿಂದ ನಂದಿಯು ಪರಮಾನಂದ ರೂಪ. ನಂದಃ ಅಸ್ಯ ಸ್ಥಿತಿ ನಂದಿ. ನಂದ ಅಂದ್ರೆ ಆನಂದ. ಪರಮಾನಂದ ಸ್ವರೂಪನಾಗಿರ್ತಾರ ನಮ್ಮ ನಂದಿ. ಜ್ಯೋತಿರ್ಗಣ. ಜ್ಯೋತಿರ್ಗಣ ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ಏನಿದೆ ಎಲ್ಲಕ್ಕೂ ಅವನು ಒಡೆಯ. ಅಗ್ನಿ ತಗೋಬಹುದು, ಮಿಂಚು ತಗೋಬಹುದು, ದೀಪಗಳನ್ನು ತಗೋಬಹುದು. ಬೆಳಕನ್ನು ಕೊಡುವಂತಹದ್ದು ಏನೇನೇನು ಭೌತಿಕವಾಗಿದೆಯೋ ಎಲ್ಲಾ ಜ್ಯೋತಿರ್ಮಂಡಲಕ್ಕೂ ಜ್ಯೋತಿಷ್ ಸಮೂಹಕ್ಕೂ ಇವನು ಈಶ್ವರನಾಗಿದ್ದಾನೆ. ಜ್ಯೋತಿರ್ಗಣೇಶ್ವರ. ವಿಜಿತ ಆತ್ಮ ಅಂದ್ರೆ ಕಂಟ್ರೋಲ್ ಮಾಡಿಕೊಂಡಂತಹ ಅಂತಃಕರಣಗಳು, ಮನಸ್ಸುಳ್ಳವನು. ಜಿತ ಆತ್ಮ ಮನಃ ಅಂತ ಮಾಡಿದ್ದಾರೆ. ಯಾವತ್ತು ತನ್ನ ಮನಸ್ಸನ್ನು ಇಂದ್ರಿಯವನ್ನು ಹತೋಟಿ ಇಟ್ಕೊಂಡಿದ್ದಾನೋ ವಿಜಿತ ಆತ್ಮ. ಮತ್ತು ವಿಧೇಯ ಆತ್ಮ ಅಂತ ಪರಿಚ್ಛೇದ ಮಾಡಿದ್ದಾರೆ. ಇನ್ನೊಂದು ಅವಿಧೇಯ ಆತ್ಮ ಅಂತ ಪರಿಚ್ಛೇದ ಮಾಡಿದ್ದಾರೆ. ಯಾರಿಂದಲೂ ಇವನ ಸ್ವರೂಪವನ್ನು ಕಸ್ಕೊಳಕ್ಕಾಗಲ್ಲ, ಅದು ಅವಿಧೇಯ ಆತ್ಮ ಮಾಡಿದ್ದಾರೆ. ವಿಧೇಯ ಆತ್ಮ ಅಂದ್ರೆ ನಿಜವಾಗಿ ನೆಲೆ ನಿಂತ ಸ್ವರೂಪದವನು ಅಂತ. ಪ್ರಸಾದ ಮುಧೇಯ ಆತ್ಮ ಪ್ರಸಾದ ಮಧಿಗಚ್ಚತಿ. ಗೀತೆಯಲ್ಲಿ ವಿಧೇಯ ಆತ್ಮನು ಅಂದ್ರೆ ಯಾವಾತನ ಅಂತಃಕರಣವು ಪೂರ್ಣವಾಗಿ ಆತ್ಮನ ನೆಲೆ ನಿಂತದ್ದಾಗಿದೆಯೋ ಅವನು ವಿಧೇಯ ಆತ್ಮ. ಇಲ್ಲಿ ಇವರು ಅವಿಧೇಯ ಆತ್ಮ ಅಂತ ಹೇಳಿ ಪರಿಚ್ಛೇದ ಮಾಡಿದ್ದಾರೆ. ನೀನ್ ಹೇಗ್ ಮಾಡಿದ? ವಿಧೇಯಾತ್ಮ ಮಾಡಿದ್ಯಾ ನೀನು? ಯಾರು ಮಾಡಿದ್ದು? ಏನ್ ಮಾಡ್ದ? ವಿಧೇಯ ಆತ್ಮ ಮಾಡಿದೆ. ಅವಿಧೇಯ ಆತ್ಮ ಮಾಡಿದ್ದಾರೆ ಭಾಷ್ಯಕಾರರು. ಎಸ್ ಮಾರ್ಕು ಇದೆ ಇದರಲ್ಲಿ. ಇದರಿಂದಲೂ ಎಸ್ ಮಾರ್ಕ್ ಇದೆಯಾ? ಹಾ ಇಲ್ವಾ? ಇಲ್ವಾ? ಅದರಲ್ಲಿ ಇದೆಯಂತೆ. ಮೂರ್ನಾಮ. ಅವಿಧೇಯ ಆತ್ಮ ಅಂತೂ ಅಂದ್ರೆ ಯಾರಿಗೂ ಅವನ ಸ್ವರೂಪವನ್ನ ತಗೊಳಕ್ಕಾಗಲ್ಲ, ಉಂಟು ಮಾಡೋಕ್ಕಾಗಲ್ಲ, ಪಡ್ಕೊಳಕ್ಕಾಗಲ್ಲ ಅಂತ ಅರ್ಥ ಮಾಡಿದ್ದಾರೆ. ಅವಿಧೇಯ. ವಿಧೇಯ ಆತ್ಮ ಅನ್ನೋದು ತುಂಬಾ ಚೆನ್ನಾಗಿರ್ತಿತ್ತು. ಯಾವನ ಅಂತಃಕರಣವು ಪೂರ್ತಿ ಶಾಂತವಾಗಿದೆಯೋ, ಸ್ವಸ್ಥವಾಗಿದೆಯೋ ಅವನು ವಿಧೇಯ ಆತ್ಮ ಪ್ರಸಾದ ಮಧಿಗಚ್ಚತಿ. ಸತ್ಕೀರ್ತಿ. ಸತ್ಯ ಕೀರ್ತಿಯ ಯಶ. ಸದ್ರೂಪವಾದ ಒಳ್ಳೆ ಶೋಭನವಾದಂತಹ ಕೀರ್ತಿಯನ್ನು ಹೊಂದಿರತಕ್ಕವನು ಸತ್ಕೀರ್ತಿಯು ಅಂತ. ಒಳ್ಳೆ ಕೀರ್ತಿವಂತನು ಅಂತ. ಸತಿ ಅಥವಾ ಅವಿತಥಾ ಕೀರ್ತಿ, ಸುಳ್ಳಾಗದೇ ಇರೋ ಕೀರ್ತಿ. ಅವನು ಯಾವ ಕೀರ್ತಿ ಇದ್ರೂ ಅವನು ಅದನ್ನು ಮಹಾಶೂರ, ಮಹಾಧೀರ, ಮಹಾಬುದ್ಧಿವಂತ ಅಂದ್ರೆ ಅದರಲ್ಲಿ ಯಾವ ಅತಿಶಯವೂ ಇಲ್ಲ. ಅದರಲ್ಲಿ ಪರಮಾತ್ಮ ಕರುಣಾಳು, ದಯಾಳು ಏನೇ ಪರಮಾತ್ಮನ ಕೊಂಡಾಡಿದ್ರು, ಗುಣಗಾನ ಮಾಡಿದ್ರು ಅದ್ಯಾವುದು ಸುಮ್ಮನೆ ಅರ್ಥವಾದ ಅಲ್ಲ, ಅತಿಶಯವಲ್ಲ. ವಾಸ್ತವಿಕವಾಗಿಯೂ ಇರ್ತಕ್ಕಂತಹ ವ್ಯಾವಹಾರಿಕವಾಗಿ ವಾಸ್ತವಿಕವಾಗಿ ಇರ್ತಕ್ಕಂತಹ ಗುಣವುಳ್ಳವನು ಸತ್ಕೀರ್ತಿ. ಇನ್ನು ಛಿನ್ನ ಸಂಶಯ. ಎಲ್ಲಾ ವಿಚಾರನು ಅಂಗೈಮಿಟ್ಟ ನೆಲ್ಲಿಕಾಯಿ ಅಂತ ತಿಳ್ಕೊಂಡು ಯಾವುದರಲ್ಲೂ ಅವನಿಗೆ ಸಂಶಯವಿಲ್ಲ. ಸ್ವರೂಪದಲ್ಲೂ ಸಂಶಯವಿಲ್ಲ. ಪ್ರಪಂಚದ ಪದಾರ್ಥದಲ್ಲಿ, ಕಾಲದಲ್ಲಿ, ದೇಶದಲ್ಲಿ, ನಾಮದಲ್ಲಿ, ರೂಪದಲ್ಲಿ, ಗುಣದಲ್ಲಿ, ಕ್ರಿಯೆಯಲ್ಲಿ ಯಾವ ವಿಷಯದಲ್ಲೂ ಯಾವ ತರಹ ಸಂಶಯವೂ ಇಲ್ಲ ಅವನಿಗೆ. ಛಿನ್ನಾ ಸಂಶಯ ಯಸ್ಯ ಸಹ. ಕತ್ತರಿಸಿಕೊಂಡ ಸಂಶಯವುಳ್ಳವನು. ಇಂಥ ಬಗ್ಗೆ ಪರಮಾತ್ಮನಿಗೆ ಡೌಟ್ ಇದೆ, ಗೊತ್ತಾಗ್ತಿಲ್ಲ, ಅವನು ಹಿಮಾಲಯದ ಹೊಟ್ಟೆಯೊಳಗೆ ಏನಿದೆಯೋ ಏನೋಪ್ಪ ನಾವು ಸಂಶಯ ಪಡ್ಬೋದು. ಆದರೆ ಪರಮಾತ್ಮನಿಗೆ ಹಿಮಾಲಯವೂ ಅವನ ರೂಪ ಆಗಿರುವಾಗ ಅದರ ಕಣಕಣಗಳು ಗೊತ್ತು. ಅದು ವಿಮಮೇ ರಜಾ ಗುಂಸಿ ಶ್ರುತಿ ಭೂಮಿಯಲ್ಲಿ ಎಷ್ಟು ಕಣಗಳಿದೆ ಅಂತ ಲೆಕ್ಕ ಮಾಡಿ ಇಟ್ಕೊಂಡಿದ್ದಾನಂತೆ. ಶುರು ಏನು? ಪ್ರಬೋಚಂ ಪಾರ್ಥಿವಾನಿ ರಜಾಗುಂಸಿ ವಿಮಮೆ. ಭೂಮಿಯಲ್ಲಿರ್ತಕ್ಕಂತಹ ಎಲ್ಲಾ ಧೂಳ ಕಣಗಳನ್ನು ಕೂಡ ಲೆಕ್ಕ ಇಟ್ಕೊಂಡಿದ್ದಾನಂತೆ. ಇಷ್ಟು ಕಣ ಇದೆ ಭೂಮಿಯಲ್ಲಿ ಅಂತ, ನೀರಿನಲ್ಲಿ ಇಷ್ಟು ತೊಟ್ಟಿದೆ ಅಂತ. ಈ ಅಖಂಡ ಜಗತ್ತಿನಿಲ್ಲ ನೀರಲ್ಲೂ ಎಷ್ಟು ತೊಟ್ಟಿದೆ, ಇಷ್ಟು ಡ್ರಾಪ್ ಇದೆ, ಇಷ್ಟು ಹರಿದೆ ಗೊತ್ತವ್ರಿಗೆ. ಬಾ, ಅದೆಂತ ಬುದ್ಧಿಮದು. ಅದು ಬುದ್ಧಿಯಿಂದ ಅಲ್ಲ, ಸ್ವರೂಪದಲ್ಲಿ ತಿಳ್ಕೊಂಡಿರುವಂಥದ್ದು. ಹಾಗಾಗಿ ಎಲ್ಲಾ ವಿಷಯದಲ್ಲಿಯೂ ಸಂಶಯವನ್ನು ಬಗೆಹರಿಸಿಕೊಂಡವನು ಅಂತೇಳಿ ಆ ಪರಮಾತ್ಮನ ನಾವು ಸ್ತೋತ್ರ ಮಾಡಿದ್ರೆ, ನಮಗೂ ಕೂಡ ವೇದಾಂತದಲ್ಲೋ ವ್ಯಾಕರಣದಲ್ಲೋ ಗಣಿತದ ಸಂಶಯ ಬಂದ್ರೆ ಪರಮಾತ್ಮ ನೀನು ಚಿನ್ನ ಸಂಶಯನಪ್ಪ, ನಿನ್ನ ಚಿನ್ನ ಸಂಶಯ ನನಗೆ ಸ್ವಲ್ಪ ಅನುಗ್ರಹ ಮಾಡು ಅಂತ ಅವನು ಸ್ತೋತ್ರ ಮಾಡಿದ್ರೆ ನಮಗೂ ಅದ್ರ ಬಗ್ಗೆ ಸಂಶಯ ಬಿಡುತ್ತೆ, ಸತ್ತ ಗೊತ್ತಾಗ್ಬಿಡುತ್ತೆ, ವಿಷಯ ಗೊತ್ತಾಗ್ಬಿಡುತ್ತೆ.
ಇಷ್ಟೇ ಅವನು ಚಿನ್ನ ಸಂಶಯನು ಅಂತ ಆದ್ರಿಂದ ಅವನನ್ನು ಆರಾಧನೆ ಮಾಡಿದ್ರೆ ನಮಗೂ ಆ ಗುಣ ಬಂದ್ಬಿಡುತ್ತೆ. ಯಾವ್ದು ನಮ್ಗೆ ಸಂಶಯ ಉಂಟಾಗ್ತಾ ಇರುತ್ತೋ ಅದು ಬಗೆಹರಿಬಿಡುತ್ತೆ, ಪರಿಹಾರ ಆಗ್ಬಿಡುತ್ತೆ. ಚಿನ್ನ ಸಂಶಯ ಉದಿ ಎಷ್ಟಾದ್ರು ನಾಮ ಇದೋ ಇಲ್ಲಿಗೆ 9. ಇವತ್ತು ಇದರಲ್ಲಿ ಫಸ್ಟ್ ಮೊದಲನೇ ಶ್ಲೋಕ ಇದೆಯಲ್ಲ, ಸಂಕ್ಷೇಪ್ತ ಕ್ಷೇಮಕೃ ಶಿವ ಅಂತ. ಆ ಶಿವ ಅನ್ನೋದಕ್ಕೆ 600 ನಾಮ ಆಯಿತು. ಅನಿವರ್ತಿ ನಿವರ್ತಾತ್ಮ ಸಂಕ್ಷೇಪ್ತ ಕ್ಷೇಮಕೃ ಶಿವ 600 ಆಯಿತು. ಉದೀರ್ಣ ಸರ್ವತಶ್ಚಕ್ಷು ಅನೀಶ ಶಾಶ್ವತ ಸ್ಥಿರ ಭೂಷಯೋ ಭೂಷಣೋ ಭೂತಿ ವಿಶೋಕ ಶೋಕನಾಶನ ಉದೀರ್ಣ ಸರ್ವತಶ್ಚಕ್ಷುರನೀಶ ಶಾಶ್ವತ ಸ್ಥಿರಃ ಭೂಷಯೋ ಭೂಷಣೋ ಭೂತಿರ್ವಿಶೋಕ ಶೋಕನಾಶನಃ. ಉದೀರ್ಣಃ ಸರ್ವತಶ್ಚಕ್ಷುಃ ಅನೀಶಃ ಶಾಶ್ವತಃ ಸ್ಥಿರಃ ಭೂಷಯ ಭೂಷಣಃ ಭೂತಿಃ ವಿಶೋಕಃ ಶೋಕನಾಶನಃ. ಉದೀರ್ಣ ಅಂದೇನೋ ಉತ್ತಿನ ಮೇಲಕ್ಕೆ ಮೇಲಕ್ಕೆ ಎದ್ದು ಬಂದವನು ಅಂದ್ರೆ ಎಲ್ಲಾ ಪ್ರಾಣಿಗಿಂತ ಉತ್ಕೃಷ್ಟನಾದವನು ಅಂತ ಅರ್ಥ. ಎಲ್ಲರಿಗಿಂತಲೂ ಉತ್ಕೃಷ್ಟನು, ಶ್ರೇಷ್ಠನು, ಮೇಲಿರತಕ್ಕವನು, ಅಥವಾ ಸಂಸಾರದಿಂದ ಮೇಲಕ್ಕೆ ಎದ್ದು ಬಂದವನು ಅಂತ ಹಾಗಾಗಿ ಮಾಡಿ. ಇದು ಶ್ರೇಷ್ಠನು ಅರ್ಥ ಮಾಡಿದ್ದಾರೆ ಭಾಷ್ಯಕಾರರು. ಸರ್ವಭೂತೇಭ್ಯ ಉದ್ರಿಕ್ತತ್ವ, ಉದ್ರಿಕ್ತ ಅಂದ್ರೆ ಶ್ರೇಷ್ಠನು, ಎಲ್ಲಾ ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿ ಎಲ್ಲಾ ಪ್ರಾಣಿಗಳಿಗಿಂತಲೂ ಉತ್ಕೃಷ್ಟನು, ಶ್ರೇಷ್ಠನು, ಅದನ್ನು ಉದೀರ್ಣನು ಅಂತ ಅರ್ಥ. ಸರ್ವತಶ್ಚಕ್ಷು, ಎಲ್ಲಾ ಕಡೆಯಲ್ಲೂ ಕಣ್ಣು. ದೇವೇಂದ್ರನಿಗೆ ಸಹಸ್ರಾಕ್ಷ ಅಂತೀವಿ, ಸಹಸ್ರಾಕ್ಷ 1000 ಕಣ್ಣು ಅಂತ. ಅಂದ್ರೆ ಎಲ್ಲಾ ಕಡೆಯೂ ಜ್ಞಾನವೂ ಇದೆ ಅಂತ. ಅವನ ಅಪ್ಪ ಇವನು. ಕಣ್ಣು ಅಂದ್ರೆ ಈ ನಾಲ್ಕು ಈ ಚರ್ಮಚಕ್ರಸೂತ ಅರ್ಥ ಅಲ್ಲ. ಎಲ್ಲಾ ಕಡೆಯಲ್ಲೂ ಯಾವಾಗ್ಲೂ ದೃಷ್ಟಿ ಉಳ್ಳ ಆತನು. ಯಾವಾಗ್ಲೂ ಯಾವುದ ಅರಿವಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ ಅಂತ ಇಲ್ಲೇ ಇಲ್ಲ ಅವರಿಗೆ. ವಿಶ್ವತಶ್ಚಕ್ಷುರುತ ವಿಶ್ವತಶ್ಚಕ್ಷು, ಎಲ್ಲಾ ಕಡೆಯೂ ಕಣ್ಣುಳ್ಳವನಂತೆ. ಸರ್ವತಶ್ಚಕ್ಷು, ಸರ್ವತಃ ತಸಿಲ್ಲು, ಎಲ್ಲಾ ಕಡೆಯಿಂದಲೂ ಎಲ್ಲಾ ರೀತಿಯಿಂದಲೂ ಎಲ್ಲಾ ಪ್ರಕಾರವಾಗಿಯೂ ಕಣ್ಣನ್ನ ಅಂದ್ರೆ ದೃಷ್ಟಿಯನ್ನ ಹೊಂದಿರುವಾತನು, ಪಡ್ಕೊಂಡಿರುವಾತನು ಅಂತ ಅರ್ಥ. ಅನೀಶಃ ಅಂದ್ರೆ ನ ಈಶಃ ಅನೀಶಃ ಅಲ್ಲ, ಅವಿದ್ಯಮಾನ ಈಶಃ ಯಸ್ಮಾತ್ ಸಹ, ಯಾವಾತನಿಗೆ ಇನ್ನೊಬ್ಬ ಈಶನಿಲ್ಲವೋ ಅವನ ಅನೀಶ. ನ ಈಶಃ ಅನೀಶ ಅಂತ ಮಾಡ್ಬೋದು, ಈಶನ್ ಅಲ್ಲದವನು ಅಂತ ಅದು ಹೊಂದಲ್ಲ ಇದಕ್ಕೆ. ಅವನಿಗೆ ಒಡೆಯನು ಯಾರು ಇಲ್ಲ ಅಂತ ಅರ್ಥ. ನ ವಿದ್ಯತೆ ಅಸ್ಯ ಈಶಃ ಇತಿ ಅನೀಶಃ ನ ತಸ್ಯೇಷೆ ಕಶ್ಚನ ತಸ್ಯ ನಾಮ ಮಹದ್ಯಶಃ. ಕಶ್ಚನ ತಸ್ಯ ನ ಈಶೆ, ಯಾವಾತನೂ ಅವನನ್ನು ಆಳುವವನಿಲ್ಲ, ಆಳಲಾರ, ಅವನನ್ನು ಮಾತ್ರ ಕಂಟ್ರೋಲ್ ಮಾಡ್ತೀನಿ ಅಂತ ಅನ್ನೋರು ಯಾರೂ ಇಲ್ಲ. ನತ್ವತ್ಸಮೋಶ್ಚ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ ಅಂತ ಗೀತೆಯಲ್ಲಿ. ನಿಮಗೆ ಸಮಾನ ಅಂತೂ ಇಲ್ಲ, ಇನ್ನು ಅಧಿಕ ಇಲ್ಲಿಂದ ಬರ್ತಾನೆ, ಲೋಕತ್ರಯದಲ್ಲೂ ಕೂಡ ಯಾರು ಇಲ್ಲ, ನೀನೇ ಕಳಪ್ಪ ಸರ್ವೋಚ್ಚನು, ಸರ್ವಶ್ರೇಷ್ಠನು. ಹಾಗಾಗಿ ಅನೀಶ ಅಂತ ಇದೆ. ಅನೀಶನ ಅಲ್ಲ, ಅವನು ಯಾರಿಗೂ ಈಶಾ ಅಲ್ಲ ಅಂತ ಅರ್ಥ. ಅವನು ನ ಈಶಃ ಅನೀಶ ಅಂತ ಅವನಿಗೆ. ಪರಮಾತ್ಮನಿಗೆ ಇನ್ನೊಬ್ಬ ಈಶನಿಲ್ಲ ಅಂತ ಅರ್ಥ. ಅವಿದ್ಯಮಾನ ಈಶಃ ಯಸ್ಯ ಸಹ ಅನೀಶ. ಇವರು ಲೋಕದವರು ಈಶರಲ್ಲ, ಇವರು ಎಲ್ಲರಿಗೂ ಆಳುಗಳು, ಎಲ್ಲರೂ ಕೈ ಕೀಳಿರುವವರು. ದಾಸ, ದಾಸನಾಗೋ ವಿಶೇಷನಾಗೋ, ಎಲ್ಲರೂ ದಾಸನಾಗೋರು. ದಾಸನಾದ್ರೆ ವಿಶೇಷನಾಗ್ತಾರಂತೆ, ಪರಮಾತ್ಮ ದಾಸನಾದ್ರೆ ವಿಶೇಷನಾಗ್ತಾರೆ. ಶಾಶ್ವತಃ ಏನೋ ಎಂದೆಂದಿಗೂ ಇರ್ತಕ್ಕವನು. ಶಶ್ವದ್ಭವನ್ನಪಿ ನ ವಿಕ್ರಿಯಾಂ ಕದಾಚಿಪೈತಿ ಶಾಶ್ವತಃ ಸ್ಥಿರ. ಶಾಶ್ವತ ಸ್ಥಿರ ಒಂದೇ ಮಾಡಿದ್ದಾರೆ.
ಶಾಶ್ವತನಾಗಿ ಒಂದೊಂದು ಎಲ್ಲೆಲ್ಲೂ ಯಾವತ್ತೂ ಇದ್ದು ಸ್ಥಿರವಾಗಿದ್ದಾನೆ. ಕದಾಚಿದು ಉಪೈತಿ ವಿಕ್ರಿಯಾಂ ಕದಾಚಿ ಉಪೈತಿ ಇತಿ ಶಾಶ್ವತ ಸ್ಥಿರ ನಾಮೈಕಮಂದು ಒಂದು ನಾಮ ಅಂದ್ರು. ಶಾಶ್ವತ ಸ್ಥಿರ ಒಂದೇ ನಾಮವಂತೆ. ಶಾಶ್ವತವಾಗಿ ಇದು ಸ್ಥಿರವಾಗಿರ್ತಕ್ಕವನು ಇದ್ದು ಯಾವಾಗ ಇರ್ತಕ್ಕವನು ಅಪ್ಪ. ಕೇಶನ ಕೊಟ್ರ ಆಗಲಪ್ಪ. ಜಪ ಹೇಳಪ್ಪ. ಶಾಶ್ವತ ಸ್ಥಿರ ಇದೆ. ಆಗಲಪ್ಪ, ಬೇಗ ಮದುವೆ ಆಗ್ಲಿ ಕಣೋ. ಅದೇ ನಮಸ್ಕಾರ ಮಾಡೋ ಉದ್ದೇಶ ಅದೇ. ಇನ್ನು ಎಷ್ಟು ದಿವಸ ಒಂಟಿಯಾಗಿರ್ತೀಯೋ ಸಾಕಣೋ, ಮದುವೆ ಆಗು. ಎಲ್ಲ ಕಷ್ಟ ಗೊತ್ತಾಗಬೇಕು ಅಂದ್ರೆ ಮದುವೆ ಆಗ್ಬೇಕು ಗೊತ್ತಾ. ಇದು ಏನು ಜೀವನ ಕಷ್ಟ ಗೊತ್ತಾಗಲ್ಲ. ಶಾಶ್ವತನಾಗಿ ಸ್ಥಿರವಾಗಿರ್ತಕ್ಕವನು ಅಂತ ಅರ್ಥ. ಆಮೇಲೆ ಭೂಷಯ, ಭೂಷಯಗೆ ಏನು ಅರ್ಥ ಮಾಡಿದಾರೆ ಗೊತ್ತಾ ಶಂಕರಾಚಾರ್ಯರು? ಅಂದ್ರೆ ಶಂಕರ ಭಾಷ್ಯದಲ್ಲಿ ರಾಮಾಯಣದಲ್ಲಿ ರಾಮನು ಸಮುದ್ರ ದಂಡೆ ಹೋದಾಗ ಸಮುದ್ರ ರಾಜ ದಾರಿ ಕೊಡದೇ ಇದ್ದಾಗ ಪ್ರಾಯೋಪವೇಶ ಮಾಡ್ತೀನಿ ದಂಡೆ ಮೇಲೆ ಮಲ್ಕೊಂಡ್ಬಿಟ್ಟ. ಕೋಪ ಮಾಡ್ಕೊಂಡು ಮಲ್ಕೊಂಡು ಯಾವಾಗ ಮಲ್ಕೊಂಡಾಗ ಎದ್ದು ಬರದೇ ಇದ್ದಾಗ ಸಿಟ್ಟು ಬಂದು ಸಮುದ್ರವನ್ನೇ ಬತ್ತಿಸ್ಬಿಡ್ತೀನಿ ಬಾಣ ಹೊಡೆದ. ಅವಾಗ ಎದ್ದು ಬಂದ. ಇಲ್ಲಿ ಹಿಂದಿಂದುವೆ ಸ್ಟ್ರೈಕ್ ಮಾಡುವಾಗ ಸುಮ್ಮನೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ಯಾರು ಕೇಳೋದಂತೆ. ಏನಾದ್ರು ಒಂದು ಬಸ್ ಸುಟ್ರೆ, ದಾರಿ ಸುಟ್ರೆ ಅದ ರೋಡಿಲ್ಲ, ಅವಾಗ ಓಡ್ಬಿಡ್ತಾರೆ. ಹಾಗೆ ರಾಮ ಸುಮ್ಮನೆ ಮಲ್ಕೊಂಡಿದ್ದ. ಮಲ್ಕೋ ಅದಕ್ಕೇನಂತ ಇಂದ ಸಮುದ್ರ ರಾಜ. ಓಹೋ ಮಲ್ಕೊಂಡ್ರೆ ಸುಮ್ಮನೆ ಇರ್ತೀಯ ನೀನು, ಮಾಡ್ತೀನಿ ಕಾಡಿ ನಿಂಗೆ ಎಂದ. ಆಗ್ನೇಯಾಸ್ತ್ರ ತಗೊಂಡು ಹೊಡಿತೀನಿ ಹೊಡೆದ. ಹಬ್ಬ ಓಡ್ ಬಂದ. ಮಹಾರಾಯ ಹೊಡಿಬೇಡ ಕಣೋ, ನಿಂಗೆ ಏನ್ ಬೇಕೋ ಅದು ಮಾಡ್ಕೊಳ್ಳೋ ಅಂತ. ನಾನು ಹೋಗ್ಬೇಕು ಅಲ್ಲಿಗೆ ಮಾಡೋ. ಆಯ್ತು ನೀ ಹೆಂಗ್ ಸಮುದ್ರ ಕಟ್ಕೋ ಹೋಗು ಅಂತ. ಅವಾಗ ಭೂಮಿ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಂತೆ ಒಂದು ರಾತ್ರಿ ಪೂರ್ತಿ. ಅದು ಇದು ಕೋಪ ಮಾಡ್ಕೊಂಡು. ಭೂಷಣ ಅಂದ್ರೆ ಅಲಂಕಾರದ ಯುಕ್ತನಾದವನು ಅಂತ. ಇನ್ನೊಂದು ಭೂಷಯ ಅನ್ನುವಾಗ ಭೂಮಿ ರೂಪದಿಂದ ಮಲ್ಕೊಂಡವನು ಅವನೇ ಅಖಂಡ ಭೂಮಿ ರೂಪ ಇರುವನು ಅಂತ ಅರ್ಥ ಮಾಡ್ಬೋದು. ರಾಮಾಯಣಕ್ಕೇನು ಓಡ್ ಹೋಗ್ಬೇಕಾಗಿಲ್ಲ. ಭುವಿ ಶೇತೆ, ಭೂಮಿಯಲ್ಲಿ ಅವನು ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಂ ಅಂತರಹ ಅಂತ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಭೂಮಿಯಲ್ಲಿರ್ತಕ್ಕವನು ಅವನೇ ಅಂತ ಹೇಳಿದೆ. ಹಾಗಾಗಿ ಭೂಷಯ ಹಾಗೂ ಅರ್ಥ ಮಾಡ್ಬೋದು. ಭೂಮಿಯಲ್ಲಿ ಮಲಗಿರುವವನು, ಭೂಮಿಯೊಳಗೆ ಆತ್ಮನಾಗಿರ್ತಕ್ಕವನು ಅಂತ. ಭೂಷಣ ಅಂದ್ರೇನೋ ಭೂಷಣನು ಇಚ್ಛಾನುಸಾರವಾಗಿ ದುಷ್ಟ ನಿಗ್ರಹಕ್ಕಾಗಿ ಶಿಷ್ಟ ಪರಿಹಾರ ಭೂಮಿಯಲ್ಲಿ ಅವತಾರ ಮಾಡಿ ಭೂಮಿಯಿಂದ ಅಲಂಕೃತನಾದವನು. ಭೂದೇವಿಯಿಂದ ಅಲಂಕೃತನಾದವಂತೆ ಭೂಷಣ ಅಂದ್ರೆ. ಸ್ವಯಂ ಅಲಂಕೃತನಾದವನು. ಇವ್ರೇನೋ ಹೀಗೆ ಮಾಡ್ಬಿಟ್ಟಿದಾರಪ್ಪ. ಸ್ವೇಚ್ಛ ಅವತಾರಿ ಭೂಮಿ ಭೂಮಿ ಭೂಷೆಯನ್ನು, ಭೂಮಿಗೆ ಅಲಂಕಾರವಾಗಿದ್ದ ಭೂಷಣ. ಭೂಮಿಗೆ ಅಲಂಕಾರ ರೂಪದನು ಭೂಷಣನು ಅಂತ. ನಾವು ಭೂಷಣ ಅಂದ್ರೆ ಅಲಂಕಾರ ಅಂತ ಅಂತಿದ್ವಿ. ಯಾರು ಅಲಂಕಾರ ಮಾಡೋ ಅವನಿಗೆ ಭೂಷಣವಾಗಿದೆ. ಅವನಿಗೆ ಪೇಟೆ ಹಾಕೊಂಡು, ಟೋಪಿ ಹಾಕೊಂಡು, ಸರ ಹಾಕೊಂಡು, ಕೋಟ್ ಹಾಕೊಂಡು, ಒಳ್ಳೆ ಜರ್ತಾದ ಹೀರ ಬಂಜ ಭೂಷಣವಾಗಿದೆ ಅಂತಿದ್ವಿ. ಅಲಂಕಾರಯುಕ್ತವಾಗಿದ್ದಾನೆ ಅಂತ. ಇವನು ಭೂಮಿಗೆ ಅಲಂಕಾರ ಪ್ರಾಯನಾಗಿದ್ದಾನೆ ಅಂತ ಅರ್ಥ ಮಾಡಿದ್ದಾರೆ. ತನ್ನ ಇಚ್ಛಾ ಮಾತ್ರ ರೂಪವಾದ ಅವತಾರಗಳಿಂದ, ಬಹಳಷ್ಟು ಅವತಾರಗಳಿಂದ ಭೂಮಿಯನ್ನೇ ಅಲಂಕರಿಸುತ್ತಾ ಇರುವಾದರೂ ಭೂಷಣನು. ಭೂಷಣೋ ಭೂತಿ. ಭೂತಿ ಅಂತಂದ್ರೆ ಎಲ್ಲಾ ತನ್ನ ಜ್ಞಾನೇಶ್ವರ್ಯಾದಿ ಎಲ್ಲಾ ತೇಜಸ್ಸುಗಳಿಂದ ಅಭಿವೃದ್ಧಿಯಾದವನು. ಭೂತಿ ಅಂದ್ರೆ ವಿಭೂತಿ, ಮಹಿಮಾವಂತನು, ಹೆಚ್ಚಿಗೆಯಿಂದ ಕೂಡಿಕೊಂಡವನು, ವಿಶೇಷವಾಗಿರ್ತಕ್ಕವನು ಅಂತ. ಭೂತಿ ಭವನಂ ಸತ್ತ ವಿಭೂತಿರ್ವ ಸವಿಭೂತಿನಾಂ ಕಾರಣತ್ವ. ಭೂತಿ ಇರುವಿಕೆ ಸನ್ಮಾತ ಅನ್ನೋ ಅರ್ಥ ಮಾಡಿದ್ರು. ಇನ್ನೊಂದು ಎಲ್ಲಾ ವಿಭೂತಿಗಳಿಗೂ ಕಾರಣವಾಗಿರೋದ್ರಿಂದಲೂ ಭೂತಿ ಅಂತ ಅರ್ಥ ಮಾಡಿದ್ದಾರೆ. ಆಮೇಲೆ ಸತ್ತ ವಿಶೋಕ ಶೋಕರಹನ ವಿಶೋಕ ಶೋಕರಹಿತನು, ದುಃಖರಹಿತನು ಅಂತ ಅರ್ಥ. ವಿಗತಃ ಶೋಕ ಪರಮಾನಂದ ರೂಪದವನಾಗಿರುತ್ತಾನಾದ್ರಿಂದ ಪರಮಾತ್ಮನು ವಿಶೋಕನು, ಶೋಕರಹಿತನು, ಶೋಕವಿಲ್ಲದವನು ಅಂತ. ಅಶೋಕ ವಿಶೋಕ ಎಲ್ಲ ಅರ್ಥ. ವಿಗತಃ ಶೋಕ ನ ಶೋಕ ಅಶೋಕ. ಶೋಕವಲ್ಲ, ಶೋಕವಿಲ್ಲ, ಶೋಕವು ತೊಲು ಹೋಗಿದೆ. ವಿಗತಃ ಶೋಕ. ಶೋಕನಾಶನ ನ ಸ್ಮೃತಿ ಮಾತ್ರೇನ. ನಮ್ಗೆ ತುಂಬಾ ದುಃಖವಾಗಿದ್ರೆ, ಭಯವಾಗಿದ್ರೆ, ಬೇಜಾರಾಗಿದ್ರೆ, ಇದಾಗಿದ್ರೆ ಪರಮಾತ್ಮನ ಒಂದು 10 ನಿಮಿಷ ಸ್ಮರಣೆ ಮಾಡ್ಕೊಂಬಿಡಿ, ಶೋಕವೆಲ್ಲ ಹೊರಟೇ ಹೋಗ್ಬಿಡುತ್ತೆ. ಶೋಕನಾಶನ, ಭಕ್ತರ ಶೋಕವನ್ನ ನಾಶ ಮಾಡುವಾತನು.
ಪರಮ ಪ್ರೇಮದಿಂದ ಆದರದಿಂದ ಭಕ್ತಿಯಿಂದ ಪರಮಾತ್ಮನ ಯಾರು ಆರಾಧನೆ ಮಾಡುತ್ತಾರೋ ಅಂಥ ಭಕ್ತರ ಶೋಕವನ್ನು ನಾಶ ಮಾಡುತ್ತಾನಾದ್ದರಿಂದ ಆ ಪರಮಾತ್ಮನಿಗೆ ಶೋಕನಾಶನ ಅಂತ ಶೋಕವನ್ನ ನಾಶಗೊಳಿಸುವಾತನು ಪರಿಹಾರ ಮಾಡುವಾತನು ಅಂತ ಅರ್ಥ. ಅರ್ಚಿಷ್ಮಾನರ್ಚಿತಃ ಕುಂಭಃ अर्चिष्मानर्चितः कुम्भः ವಿಶುದ್ಧಾತ್ಮ ವಿಶೋಧನಃ विशुद्धात्मा विशोधनः ಅನಿರುದ್ಧೋ ಪ್ರತಿರಥಃ निरुद्धो प्रतिरथः ಪ್ರದ್ಯುಮ್ನೋ ಅಮಿತ ವಿಕ್ರಮಃ प्रद्युम्नो अमितविक्रमः अर्चिष्मानर्चितः कुम्भो विशुद्धात्मा विशोधनः अनिरुद्धो प्रतिरथः प्रद्युम्नो मितविक्रमः अर्चिष्मान् अर्चितः कुम्भः विशुद्धात्मा विशोधनः अनिरुद्धः अप्रतिरथः प्रद्युम्नः अमितविक्रमः. ಎಷ್ಟು ನಾಮ ಇದರಲ್ಲಿ? 9 ನಾಮ ಈ ಶ್ಲೋಕದಲ್ಲಿ. ಅರ್ಚಿಯಿಂದ ಜ್ವಾಲೆ ಕಾಂತಿ ಅಂತ ಅರ್ಥ. ಅರ್ಚಿಷ್ಮಾನ್ ಕಾಂತಿಯುಕ್ತನು, ಪ್ರಕಾಶಯುಕ್ತನು, ಬೆಳಕಿನಿಂದ ಕೂಡಿದವಾತನು ಅಂತ ಅರ್ಥ. ಚಂದ್ರ ಸೂರ್ಯಾದಿಗಳೂ ಕೂಡ ಯಾವಾತನ ಬೆಳಕು ತೆಗೆದುಕೊಂಡೇ ಬೆಳಗುತ್ತಿದ್ದಾರೋ ಆ ಪರಮಾತ್ಮನು ಸ್ವತಃ ಅರ್ಚಿಷ್ಮಂತನು, ಜ್ಯೋತಿಷ್ಮಂತನು, ಕಾಂತಿಯುಕ್ತನು, ಬೆಳಕಿನ ರೂಪದವನು ಅಂತ ಅರ್ಥ. ಆಮೇಲೆ ಅರ್ಚಿತ ಋಷಿಮುನಿಗಳಿಂದ ಪೂಜಿಸಲ್ಪಟ್ಟವನು ಅಂತ. ಅರ್ಚಿತ ಎಲ್ಲಾ ಋಷಿಮುನಿಗಳು ಕೂಡ ಐಕಕಂಠದಿಂದ ನಿರಂತರವಾಗಿ ಯಾವ ಭಗವಂತನನ್ನ ಆರಾಧನೆ ಮಾಡ್ತಾರೋ ಆ ಭಗವಂತನು ಭಕ್ತರುಗಳಿಂದ ಪೂಜಿಸಲ್ಪಟ್ಟವನಾಗಿರುತ್ತಾನಾದ್ದರಿಂದ ಅವನನ್ನು ಅರ್ಚಿತನು, ಅರ್ಚಿಸಲ್ಪಟ್ಟವನು ಅಂತ ಪೂಜಿಸಿದವನು. ಕುಂಭ ಅಂತಂದ್ರೆ ಇವರು ವಿಚಿತ್ರ ಅರ್ಥ ಮಾಡಿದ್ದಾರೆ. ಕುಂಭದಲ್ಲಿ ಗಡಿಗೆಗಳಿಗೆ ಹೇಗೆ ಎಲ್ಲವೂ ಇದೆಯೋ ಹಾಗೆ ಪರಮಾತ್ಮದಲ್ಲಿ ಎಲ್ಲವೂ ಇದೆ ಇದ್ದಾರೆ. ಕುಂಭ ಅಂದ್ರೆ ಕುಂಭನ ಭೂಮಿಯನ್ನ ಭರತಿ ಇತಿ ಕುಂಭ. ಕು ಅಂದ್ರೆ ಭೂಮಿ, ಕುಹು ಕುಹು. ಕುಂಭನ ಭೂಮಿಯನ್ನ ಭರಣೆ ಮಾಡಿ ಹೊತ್ಕೊಂಡಿದ್ದಾನೆ, ಅದನ್ನ ಕುಂಭ ಅಂತ ಹೇಳ್ಬೋದು. ಅಥವಾ ಹೃದಯವೆಂಬ ಕುಂಭದಲ್ಲಿದ್ದಾನೆ ಅಂತ ಅರ್ಥ ಮಾಡ್ಬೋದು. ಕುಂಭ ಸಂಶಯದ ಕುಂಭ ಘಟ ಅನ್ನಿರ್ಬೋದು. ಕುಂಭ ಇದಲ್ಲೇ ಬರುತ್ತಲ್ಲ, ಕುಂಭಿಪಾಕ ಬೇಕಾದ್ರೆ ಕುಂಭ ಜೊತೆ ಬರುತ್ತೆ ಸಂಶಯದ. ಕುಂಭ ರಾಶಿ ಪೂರ್ಣ ಕುಂಭ. ಕುಂಭ ಅಂದ್ರೆ ಇದು ಗಡಿಗೆ, ಘಟ ಅಂತ. ಘಟ ಗಡಿಗೆ, ಗಡಿಗೆ ಅಂದ್ರೆ ಕನ್ನಡ. ಗಡಿಗೆ ಅಂದ್ರೆ ಕನ್ನಡ. ಕುಂಭ ಅನ್ನೋದು ಸಂಸ್ಕೃತ, ಘಟ ಅನ್ನೋದು ಸಂಸ್ಕೃತ, ಗಡಿಗೆ ಸಂಸ್ಕೃತಲಿಲ್ಲ. ಘಟ ಅನ್ನೋದು, ಕುಂಭ ಅನ್ನೋದು, ಗಡಿಗೆ ಅನ್ನೋದು ಕನ್ನಡ. ಕನ್ನಡ ಕಸ್ತೂರಿ. ಕುಂ ಅಂದ್ರೆ ನಾನು ಮುಂಚೆ ಹೇಳಿದಲ್ಲ, ಕುಂಭನ ಕುಹುನ ಭೂಮಿಗೆ ಹೆಸರು. ಭೂಮಿಯನ್ನ ಭರತಿ ಹೊತ್ಕೊಂಡಿದ್ದಾನೆ ಅಂದ್ರೆ ಕುಂಭ ಮಾಡ್ಬೋದು. ಇಲ್ಲ ಇವರ ಅಂದ್ರೆ ಎಲ್ಲವೂ ಅವನೊಳಗಿದೆ. ಕುಂಭದಲ್ಲಿ ಹೇಗೆ ಎಲ್ಲವೂ ಇದೋ ಅವನಲ್ಲಿ ಎಲ್ಲವೂ ಇದೆ. ಅಥವಾ ಪರಮಾತ್ಮಂಗೆ ಕುಂಭ ಸಂಭವ ಅಂತ ಒಂದ್ ಕಡೆ ಹೆಸರಿದೆ. ಅಗಸ್ತ್ಯ ಕುಂಭ ಸಂಭವ. ಅಗಸ್ತ್ಯ ಕುಂಭ ಸಂಭವ. ಅಗಸ್ತ್ಯರು ಇವರು ಕುಂಭದಿಂದ ಹುಟ್ಟಿದವರು ಅಂತ ಮಾತಾಡ್ಬೇಕು. ಓ ಆ ಮಾತು ತಗೊಂಡು ತಗೊಂಡಿದ್ದ ಅಂತ ತಗೊಂಡೆ. ಅದು ಮುಗಿದೋಯ್ತು. ಅದು ಎಷ್ಟಲ್ಲ ಎರಡು ಹೊಸದು, ಅದು ಮುಟ್ಬೇಡ. ಡೋಂಟ್ ಟಚ್ ಇಟ್. ಮುಟ್ಬೇಡ. ಮುಟ್ಟಿದ್ರೆ ಕುಂಭ ಸಂಭವ ಅಂದ್ರೆ ಅಗಸ್ತ್ಯರಿಗೆ ಹೆಸರು. ಅದು ಇಲ್ಲಿ ಕುಂಭ ಅಂದ್ರೆ ಅವನು, ಇವರ ಅರ್ಥ ಭಾಷ್ಯದಂತೆ ಕುಂಭದಲ್ಲಿ ಎಲ್ಲ ಇರುವ ಹಾಗೆ ಅವನಲ್ಲಿ ಎಲ್ಲ ಇದೆ ಅಂತ. ನಾನು ಅರ್ಥ ಮಾಡಿದ್ದು ಕುಂಭನ ಭೂಮಿಯನ್ನ ಹೊತ್ಕೊಂಡವನು ಅಂತ ಅರ್ಥ ಮಾಡಿದೆ. ಈಗ ಕುಂಭಾಕಾರ ಹೃದಯ ಗುಹ ಇರುವನು ಅಂತ. ಅದು ಭೂಮಿಯನ್ನು ಹೊತ್ಕೊಂಡವನು ಅರ್ಥ ಚೆನ್ನಾಗಿದೆ. ಗಡಿಗೆಲಿರೋ ಹಾಗೆ ಎಲ್ಲವೂ ಇದೊಂದು ಆಗ್ಬೋದು, ತಪ್ಪೇನಿಲ್ಲ, ಮಾಡಿದ್ದಾರೆ. ಆಮೇಲೆ ವಿಶುದ್ಧಾತ್ಮ, ಅವನು ಗುಣತ್ರಯದಿಂದ ಮೀರಿದ ಸ್ವರೂಪದವನಾದ್ದರಿಂದ ಪರಿಶುದ್ಧವಾದಂತಹ ಸ್ವರೂಪದವನು. ಗುಣತ್ರಯದಿಂದ ಕೂಡಿಕೊಂಡವರೆಲ್ಲ ದೋಷಯುಕ್ತ ಆತ್ಮರು. ಸತ್ವಗುಣವೂ ದೋಷವೇ, ರಜೋಗುಣವೂ ದೋಷವೇ, ತಮೋಗುಣವೂ ದೋಷವೇ.
ಗುಣತ್ರಯದಿಂದ ಕೂಡ್ಕೊಂಡವರೆಲ್ಲ ದೋಷಯುಕ್ತ ಆತ್ಮರು. ಗುಣತ್ರಯಾತೀತನಾಗಿರುತ್ತಾನಾದ್ದರಿಂದ ಆ ಪರಮಾತ್ಮನು ಪರಿಶುದ್ಧವಾದ ಆತ್ಮನ ಸ್ವರೂಪ, ಪರಿಶುದ್ಧ ಸ್ವರೂಪದವನಾಗಿರುತ್ತಾನೆ ವಿಶುದ್ಧಾತ್ಮ. ಅಷ್ಟೇ ಅಲ್ಲ, ತಾನು ವಿಶುದ್ಧಾತ್ಮನಾಗಿರೋದು ಅಲ್ಲದೇನೆ ವಿಶೋಧನ, ಭಕ್ತರ ಆರಾಧಕರ ಪಾಪವನ್ನು ಶೋಧನೆ ಮಾಡ್ತಾನಂತೆ, ಎಲ್ಲ ಪಾಪ ಪರಿಹಾರ ಮಾಡ್ತಾನೆ ಅಂತ. ಪ್ರೇಮದಿಂದ ಭಕ್ತಿಯಿಂದ ಪರಮಾತ್ಮನ ಆರಾಧನೆ ಮಾಡಿದ್ರೆ ಅಪಿಚೇತ್ ಸುದುರಾಚಾರೋ ಸಾಧುರೇವ. ಯಾಕೆ ಸಾಧು ಆದ? ಭಗವಂತನ ಆರಾಧನೆ ಮಾಡ್ತಾರಲ್ಲ. ಯಥೀಧಾಂಶ ಸಮಿದ್ದೋಗ್ಯ ಭಸ್ಮಸಾತ್ ಕುರುದೇ ಅರ್ಜುನ. ಎಲ್ಲಾ ಕರ್ಮವನ್ನು ಪುಣ್ಯ ಅಷ್ಟನ್ನು ಸುಟ್ಟಾಕ್ಬಿಡ್ತಾರಂತೆ, ಎಲ್ಲ ಶೋಧನೆ ಮಾಡ್ಬಿಡ್ತಾರಂತೆ. ಕರ್ಮವನ್ನು, ಕರ್ಮಕಾಲದ ಕಾಮವನ್ನು, ಕಾಮ ಹಿಂದಿರುವ ಅವಿದ್ಯೆಯನ್ನು ಸಮಸ್ತವನ್ನೂ ಶೋಧನೆ ಮಾಡ್ತಾನೆ, ಶುದ್ಧಿ ಮಾಡ್ತಾನೆ, ತೆಗೆದುಹಾಕ್ತಾನೆ. ಅದನ್ನು ವಿಶುದ್ಧಾತ್ಮ, ಪರಿಶುದ್ಧವಾದ ಅಂತಃಕರಣದವನು, ಸ್ವರೂಪದವನು ಅಂತ ಅರ್ಥ. ಸ್ಮೃತಿ ಮಾತ್ರೇಣ ಪಾಪಾನಾಂ ಕ್ಷರಣಾದ್ ಯೋಧನ. ನೆನೆಸಿಕೊಂಡ ಮಾತ್ರದಿಂದಲೇ ಪಾಪವನ್ನ ಖೇಸುತ್ತಾನೆ. ಸರ್ವದಾ ಸರ್ವ ಕಾರ್ಯೇಷು ನಾಸ್ತಿ ತೇಷಾಂ ಮಂಗಲಂ ಯೇಷಾಂ ಹೃದಯ ಸ್ಥೋ ಭಗವಾನ್ ಮಂಗಲಾಯ ತನೋ ಹರಿಃ. ವಿಷ್ಣು ಪುರಾಣ ಶ್ಲೋಕ. ಯಾರ ಹೃದಯದಲ್ಲಿ ಸಮಸ್ತ ಮಂಗಲಕ್ಕೂ ಆಧಾರ ಅಂತ ಹರಿ ಕೂತ್ಕೊಂಡಿದ್ದಾನೋ ಅವರಿಗೆ ಯಾವ ಅಶುಭ, ಯಾವ ಭಯ, ಯಾವುದೇ ದುಃಖ ಕಷ್ಟ ಏನು ಯಾವಾಗಲೂ ಇರಲ್ಲಂತೆ. ಯಾವ ಕಡೆಯಲ್ಲೂ ಎಲ್ಲೋ ಜಯಸ್ತೇಷಾಂ ಬುದ್ಧಿಸ್ತೇಷಾಂ ಜಯಸ್ತೇಷಾಂ. ಬುದ್ಧಿಯೂ ಅವರಿಗೆ, ಜಯವೂ ಅವರೇ, ಎಲ್ಲವೂ ಅವರಿಗೆ. ಭಗವಂತನ ಹಿಡ್ಕೊಂಡಂತಹ ಭಕ್ತರಿಗೆ ಯಾವುದಕ್ಕೂ ಕೊರತೆ ಆಗಲ್ಲಂತೆ. ವಿಶೋಧನ. ಇನ್ನು ಅನಿರುದ್ಧ ಅಂದ್ರೆ ಚತುರ್ವ್ಯೂಹದಲ್ಲಿ ಅನಿರುದ್ಧ ಒಬ್ಬರಂತೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ನಾಲ್ಕನೇವನು. ಅದೇ ಶಬ್ದಕ್ಕರ್ಥ ಯಾವುದನ್ನು ತಡೆಗಟ್ಟಬಹುದೋ ಅದು ನಿರುದ್ಧ, ಯಾರನ್ನು ತಡೆಗಟ್ಟಕ್ಕೆ ಆಗಲ್ವೋ ಬಂದ ಅಂದ್ರೆ ಕೊಚ್ಕೊಂಡು ಹೋಗ್ಬಿಡ್ತಾನೆ. ನಿರೋಧಿತು ಶಕ್ಯ ನಿರುದ್ಧ, ನಿರುದ್ಧ ಕರ್ತರಿದ್ದ, ತಡೆಗಟ್ಟಕ್ಕೆ ಆಗಲ್ಲ ಅಂತ. ಹೌದಲ್ವಾ? ಬಂದಿತ್ತು. ಅಪ್ರತಿರಥ. ಅಪ್ರತಿರಥನೇನ ಯಾರ ರಥಕ್ಕೆ ತಡೆಯೇ ಇಲ್ಲವೋ ಬಂದ ಅಂದ್ರೆ ನೊಗ್ಗಳು ಕೊಚ್ಕೊಂಡು ಹೋಗ್ತಾನೆ. ಅರ್ಜುನ ರಥ ಅಪ್ರತಿರಥ ಅಂತ ಹೇಳ್ತಿದ್ರು ವ್ಯಾಸರು. ಅಪ್ರತಿರಥ ಅರ್ಜುನ ರಥ ಅಂತ. ಅಗ್ನಿದೇವ ಕೊಟ್ಟ ರಥ ಅದು. ಅಗ್ನಿದೇವ ಕೊಟ್ಟ ರಥ ಅದು. ಏನ್ ಹೇಳ? ಸಾಮಾನ್ಯ ರಥ ಅಲ್ಲ ಅದು. ಖಾಂಡವ ದಹನ ಮಾಡಿದ್ದಕ್ಕೆ, ಖಾಂಡವ ದಹನ ಅವನು ಆ ಮರುತ್ ರಾಜ್ಯದಲ್ಲಿ ಯಜ್ಞೇಶ್ವರನಿಗೆ ಅಜೀರ್ಣ ಆಗ್ಬಿಡುತ್ತೆ. ಆನೆ ಸೊಂಡು ದಪ್ಪದ ಪೈಪಲ್ಲಿ ಯಜ್ಞೇಶ್ವರನ್ ತುಪ್ಪ ಸುರಿಬಿಟ್ಟ ವರ್ಷಗಟ್ಲೆ. ಮರುತ್ ರಾಜ ಒಂದು ಯಜ್ಞದಲ್ಲಿ ಯಜ್ಞೇಶ್ವರನಿಗೆ ಅಜೀರ್ಣ ಆಗ್ಬಿಡ್ತು. ಮಹಾಭಾರತ ಕಥೆ. ಅಜೀರ್ಣ ಆಗ್ಬಿಟ್ಟು ಯಜ್ಞೇಶ್ ಎಲ್ಲಿ ಹತ್ತಾನೇ ಇರಲಿಲ್ಲ, ಕಟ್ಟಿಗೆ ಹತ್ತಲ್ಲ. ನಹಸ್ಮವೈ ಪುರಾಗ್ನಿರಪರಶೂರಕ್ರಂದ ಹತಿ. ಏನು ಸುಡ್ತಾ ಇಲ್ಲ, ಏನು ಆಗ್ತಿಲ್ಲ. ಏನ್ ಮಾಡುದು? ಯೋಚನೆ ಮಾಡ್ದ, ಏನ್ ಮಾಡುದು ಅಂತ. ಅವನಿಗೆ ಖಾಂಡವ ಅಂತ ಒಂದು ದೊಡ್ಡ ಕಾಡು, ಹಸಿಬೆ ಒಂದು 1000 ಹೆಕ್ಟೇರ್ ಕಿಲೋಮೀಟರ್ ಇರ್ತಕ್ಕಂಥ ದೊಡ್ಡ ಕಾಡು. ಆ ಕಾಡನ್ನ ದೇವೇಂದ್ರ ಇದು ಮಾಡ್ತಿದ್ದ, ರಕ್ಷಣೆ ಮಾಡ್ತಿದ್ದ. ಏನ್ ಮಾಡ, ನಾನು ಅದನ್ನು ಸುಟ್ಟು ನನ್ನ ಕಾಯಿಲೆಯನ್ನು ಪರಿಹಾರ ಮಾಡ್ಕೋತೀನಿ ಅಂತ ಯಜ್ಞೇಶ್ವರ ಅಗ್ನಿದೇವ ಹೇಳ್ತಾನೆ. ಹೋಗಿ ಕೊಡು, ಬಿಡಲ್ಲ ಅಂತ ಅಂದ್ಬಿಟ್ಟ ಇಂದ್ರ. ಇಲ್ಲ ಅದು ನಂದದು, ಅದು ಸುಡೋ ಹಾಗಿಲ್ಲ ಅಂತ. ನಾನು ಸುಡ್ತೀನಿ ಅಂತ ಹೋದ ಅಂದ್ರೆ ಅವನು ಮಾಡ್ಬಿಟ್ಟ. ಆವಾಗ ಕೃಷ್ಣಾರ್ಜುನರು ಒಂದು ಇದರಲ್ಲಿ ಮಾತಾಡ್ತಾ ಕೂತ್ಕೊಂಡು ಅಲ್ಲಿಗೆ ಬರ್ತಾರೆ. ಬಂದಾಗ ನನಗೆ ನೀವು ಇದು ಕೊಡ್ಬೇಕು ಅಂತ ಕೃಷ್ಣ, ಮಹಾಬ್ರಹ್ಮಣ್ಯ ದೇವ ಅವನು, ಅಗ್ನಿಯಿಂದ ಸಾಕ್ಷಾ ಬ್ರಹ್ಮ. ಆಯ್ತು ಅಂದ್ಬಿಟ್ಟ. ಅರ್ಜುನ ನೀನು ಅದಕ್ಕೆ ಮಾತು ಕೊಡು ಇದು ಹೀಗಿಂತ. ಸರಿ ಅಂದ್ಬಿಟ್ಟು ಅರ್ಜುನ ನಿಂತ್ಕೊಂಡ. ಇಲ್ಲ, ನಿಮ್ಮ ಅಪ್ಪ ನನ್ನ ಹತ್ತೆ ಬಿಡಲ್ಲ ಮಹಾರಾಯ. ಅಯ್ಯ, ನಮ್ಮ ಅಪ್ಪ ನೋಡ್ಕೊಂಡು ನನ್ಸಿದ್ದು ಜಾಬ್ ಯಾಕೆ ನೀ ಹತ್ತಿನಿಂದಲ್ಲ. ಆಗ ಅಂದಾಗ ಕೃಷ್ಣಾಜಿ ಇಬ್ರು ಹೋಗ್ತಾರೆ. ಅವನು ಕಾಡು ಹತ್ಕೊಂಡು ಶುರು ಮಾಡ್ದ. ಹೊತ್ತಿದ ಕಾಡು ಹತ್ಕೊಳ್ಳದೆ ಭಾರಿ ಜ್ವರ ಉದೇಶ ಆ ಕಾಡು. ದೇವೇಂದ್ರ ಗೊತ್ತಾಯ್ತು, ಅಗ್ನಿ ಸುಡ್ತಾ ಇದ್ದಾರೆ. ತಕ್ಷಣ ದೊಡ್ಡ ಗಾಳು ಮೋಡಗಳನ್ನ, ಪರ್ವತಾಕಾರದ ಮೋಡಗಳನ್ನ ಕಳಿಸ್ತಾನೆ, ಹೋಗಿ ಸುದೀರಿ ಅಂತ. ತಕ್ಷಣ ಅರ್ಜುನ ಬಾಣದಿಂದ ಮೇಷಿ ಶೆಡ್ ಹಾಕ್ಬಿಡ್ತಾನೆ, ಫುಲ್ಲು ಕವರ್. ಕುಂಭದ್ರೋಣ ಮಳೆ ಸುರಿದ್ರೆ ಒಂದ್ ಹನಿ ಬೀಳ್ತಾ ಇಲ್ಲ.
ಪಾ ದೇವಿ ಅಂದ್ರೆ ಏನೇ ಮಾಡಿದ್ರು ಅರ್ಜುನ ಮುಂದೆ ಏನು ಮಾಡಕ್ಕಾಗಿಲ್ಲ. ಒಂದು ಹಾವಿತ್ತು, ಆ ಹಾವು ಮಾತ್ರ ತಪ್ಪಿಸ್ಕೊಂಡು, ಅದು ಮಯಾಸುರ ಒಬ್ಬ ಇದ್ದ. ಮಯಾಸುರ ಓಡ್ ಬಂದ್ಬಿಟ್ಟು ಇದಾದ್ಮೇಲೆ ಕಾಲು ಹಿಡ್ಕೊಂಡ್ಬಿಟ್ಟ ಕೃಷ್ಣನ್ ಅರ್ಜುನ್ದು. ನಂಗೆ ಪ್ರಾಣ ರಕ್ಷಣೆ ಕೂಡ ಬಂದ್ಬಿಟ್ಟು, ಆಯ್ತು ನೀನು ಬದುಕೋ ಹೋಗು ಅಂತಾರೆ. ಅವನು ಬದುಕ್ತಾರೆ. ಒಂದು ಹಾವು ಹಾರ್ತೀನಿ ಅಂತ ಹೊರಕಾರುತ್ತೆ, ದೊಡ್ಡ ಹಾವು, ಅದು ಗರ್ಭಿಣಿ ಹಾವು. ಅದು ಹಾವು ಹಾರ್ತಾ ಇದ್ರೆ ಕೃಷ್ಣ ಹಾರ್ಬಿಡುತ್ತೆ, ಹಾವು ಹೊರಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅರ್ಜುನ ಬಾಣ ಹೊಡೆದ. ಅದೇನಾಯ್ತು, ಕತ್ತಿನ ಕೈ ತುಂಡಾಯ್ತು ಹಾವು. ಅದು ಒಳಗೆ ಮರಿ ಇತ್ತಲ್ಲ, ಆ ಮರಿ ಬರಕ್ ಹೊರಕ್ಕೆ ಹಾರು ಹೊಳೋಗ್ಬಿಡ್ತು, ಒಂದು ಬಿಲ್ಗ ಹೊಳ್ಬಿಡ್ತು. ಅದಕ್ಕೆ ಸಿಟ್ಟಿತ್ತು, ನನ್ನ ತಾಯಿಯನ್ನು ಕೊಂದಿದ್ದಾನೆ, ಇವನನ್ನು ಬಿಡೋಲ್ಲ ನಾನು ಅಂತೇಳಿ ಅದು ಕಾಯ್ತಾ ಇತ್ತು. ಆಗ ಚುರಿಗೆ ಕೃಷ್ಣ ಜೊತೆ ಏನ್ ಮಾಡ್ದ ಹಾವು, ಅದು ಹೋಗಿತ್ತು, ಮರಿ ಹೋಗಿ ಇದಾಯ್ತು. ಆ ಕರ್ಣಾರ್ಜುನರ ಯುದ್ಧದಲ್ಲಿ ಆ ಹಾವು ಕರ್ಣನಿಗೂ ಗೊತ್ತಾಗದೇ ಇರೋ ಹಾಗೆ ಹಿಂದಿನ ಬಂದು ಕೂತ್ಕೊಳ್ಳುತ್ತೆ. ಬಂದಾಗ ಕರ್ಣ ಬಹಳ ಜೋರ ಹೊಡಿತಾನೆ, ಕರ್ಣನಿಗೆ ಗೊತ್ತಿಲ್ಲ ಅಲ್ಲಿ ಆ ಹಾವು ಕೂತ್ಕೊಂಡಿದೆ ಅಂತ. ಹೊಡೆದಾಗ ಕೃಷ್ಣ ಇಲ್ಲಿ ಇದ್ದಲ್ಲ, ಅವನೇನ್ ಮಾಡಿದ, ಆ ಬಾಣ ಬಡ್ ನೋಡ್ದ. ಕೃಷ್ಣ ನೋಡ್ತಿರ್ಬೇಕಾದ್ರೆ ಅರ್ಜುನಿಗೆ ಗಮನ ಈ ಕಡೆ ಇಲ್ಲ ಅಂತ ಗೊತ್ತಾಯ್ತು. ಟಕ್ಕನ ರಥ ಮೆಟ್ಟದ, ಒಂದ್ ಮುಕ್ಕಾಲಡಿ ಮೆಟ್ಟು ಬಿಟ್ಟ. ಅದು ಇಲ್ಲಿಗೆ ಗುರಿ ಇಟ್ಟಿದ್ದ, ಅದು ಇಲ್ಲಿಗೆ ಬಿದ್ಬಿಡ್ತದು, ಕಿರೀಟ ಹಾರೋಗ್ಬಿಡ್ತು. ಅಯ್ಯೋ ತಲೆ ಹೋಯ್ತು, ಅರ್ಜುನ್ ಕುಕ್ಕೊಂಡ್ಬಿಟ್ರು, ಆದ್ರೆ ಕಿರೀಟ ಹೋಗಿರುತ್ತೆ. ಆಮೇಲೆ ಅದು ಹಾವು ಪಶ್ಚಾತ್ತಾಪ ಆಗುತ್ತೆ, ತಪ್ಪು ಮಾಡಿದೆ ಅಂತೇಳಿ ಅವನು ಎದೆ ಗುರಿ ಇಟ್ಬಿಡ್ಬೇಕಾಯ್ತು. ಹಂಗ ಎದೆ ಗುರಿ ಇಟ್ರು, ಹೊಟ್ಟೆ ಗುರಿ ಇಟ್ರು, ಅಲ್ಲಿರೋನು ಯಾರೋ ಅದು ಗೊತ್ತಿಲ್ಲ ಹಾವಿಗೆ. ಇನ್ನೊಂದ್ಸಲ ಹೋಗ್ತೀನಿ ಹೋಗತ್ತದು, ಇನ್ನೊಂದ್ಸಲ ಕರ್ಣದ ಹೋಗ್ಬಿಟ್ಟು, ಕರ್ಣ ಈಗ ನೀನು ಹೊಡಿ, ನಾನು ಮಾಡ್ತೀನಿ ಅಂತ. ಅಯ್ಯೋ ನಿನ್ನ ಶಕ್ತಿ ನಾನು ಹೊಡೆಯಲ್ಲ ಹಾಗಿಂತ. ಇಲ್ಲ ನೀನು ಹೊಡಿ, ನಾನು ಮಾಡ್ತೀನಿ. ಇಲ್ಲ ಇಲ್ಲ ನಾನು ಹೊಡೆಯಲ್ಲ ಅಂತ. ಇದಕ್ಕೊಂದು ಕಥೆ ಬೇರೆ ಕಲ್ಪಿಡ, ತೊಟ್ಟೆ ಬಾಣ ತೊಡಬೇಡ ಅಂತ ಹೇಳಿ ಕೂತಿ. ಅದು ಮಹಾಭಾರತದಲ್ಲಿಲ್ಲ, ಈ ಕಥೆ ನೋಡ್ಬಿಟ್ಟು ಕಲ್ಪಿಸಿರೋ ಕಥೆ ಅದು. ಮಹಾಭಾರತ ಮಾತ್ರ ಕರ್ಣ ಮಾತ್ರ ಇಲ್ಲ ಇಲ್ಲ ನನ್ನ ಶಕ್ತಿ ಇಲ್ಲೇ ನಾನು ಅರ್ಜುನ್ ಗೆಲ್ಬೇಕು ಹೊರತು ನಿನ್ನ ಶಕ್ತಿನ ಗೆಲ್ಲಲ್ಲ ಅಂತಾನೆ. ಆಗ ನಾನೇ ಹೋಗ್ತೀನಿ ಬರುತ್ತೆ. ಅವಾಗ ಕೃಷ್ಣ ಚಾವಟಿಯಿಂದ ಅರ್ಜುನಿಗೆ ಒಂದೇ ನೋಡು ಅದೇ ಬರ್ತಿದ್ದಾನೆ ಅಂದ. ಅಯ್ಯ ಬರ್ಲಿ ಕೃಷ್ಣ ಬಿಡು ಅಂದ. ಬರ್ತಾ ಇರ್ಬೇಕಾದ್ರೆ ಹೊಡೆದ ಅರ್ಜುನ 3 ಪೀಸು, ಕತ್ತಿಗೊಂದು ಹೊಟ್ಟೆಗೊಂದು ಅಂಡು ಭಾಗಕ್ಕೊಂದು 3 ಪೀಸ್ ಮಾಡಿ ಹಾರಿಸ್ಬಿಟ್ಟ ಇದನ್ನ. ಅರ್ಜುನ ಬೇಗ ಖಾಂಡವ ಭಾರಿ ಸಹಾಯ ಮಾಡ. ಆಗ ಯಜ್ಞೇಶ್ವರ ಪೂರ್ತಿ ಖಾಂಡವ ಸುಟ್ಟ ಮೇಲೆ ತೇಗ್ಬಿಟ್ಟ. ಅಪ್ಪ ಈಗ ನಂಗೆ ಸಮಾಧಾನ ಆಯ್ತು, ನಾನು ಇದಾಯಪ್ಪ, ನಿನಗೆ ನಾನು ಏನಾದ್ರು ಒಂದು ಮಾಡ್ಬೇಕು ಹಾಗೆ ಅಂತ ಕೃಷ್ಣ ಅಂತ ಹೇಳ್ತಾನೆ. ಏನಾದ್ರು ನೀವು ಕೊಡಿ, ಕೃಷ್ಣ ಗೊತ್ತಿಲ್ಲ, ಅದು ಸರ್ವಾಂತರ್ಯಾಮಿ. ಈ ಅರ್ಜುನಿಗೆ ಏನಾದ್ರು ಕೊಡ್ಬಹುದು ತಾವು, ಅದೇನು ಯಜ್ಞೇಶ್ವರ ಏನ್ ಕೊಟ್ಟಿಲ್ಲ. ನೋಡಪ್ಪ ಒಂದು ದಿವ್ಯವಾದ ರಥ ಕೊಡ್ತೀನಿ, ರಥ ಮತ್ತೆ ಇದು ಕುದುರೆಗಳು ಇದು ಎಲ್ಲ ಕೊಡ್ತಾನೆ. ಮಹತಿ ಚಂದನ ಯಜ್ಞೇಶ್ವರ ಕೊಟ್ಟಂತಹ ಇದು ರಥ. ಆ ರಥಕ್ಕೆ ಅಪ್ರತಿ ರಥ ಅದು. ಆ ರಥ ಅರ್ಜುನಿಗೆ ಕೊಡ್ತಾನೆ, ಯಜ್ಞೇಶ್ವರ ಕೊಟ್ಟ. ಕೃಷ್ಣದಲ್ಲ, ಯಜ್ಞೇಶ್ವರ ಕೊಟ್ಟಿದ್ದು. ಖಾಂಡವದಹನ ಮಾಡಿದ್ದಕ್ಕೆ ತಾನು ಸುಮ್ಮನೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಎಂಥ ರಥ ಗೊತ್ತದು, ದೇವಲೋಕದ ದಿವ್ಯ ರಥ ಅದು. ಅವನ ಕುದುರೆ ಇತ್ತಲ್ಲ, ಅರ್ಜುನ ರಥ ಕುದುರೆ, ಅಗ್ನಿದೇವ ಕೊಟ್ಟ ಕುದುರೆ, ಅದಕ್ಕೆ ಆಯಾಸ ಆಗುತ್ತೆ ಓಡಿದ್ರೆ. ನೀವು ಫಾರ್ಚುನರು ಇಲ್ಲ, ನೀವು ಏನೋ ಇಲ್ಲ, ಓಡೋದಿಲ್ಲ, ಅಂಥ ವೇಗ ಓಡುತ್ತೆ ಅದು. ಓಡ್ ನಾಗಾಲೋಟ ಓಡಿದ್ರೆ ಆ ರಸದ ಚಕ್ರಕ್ಕೆ ಏನು ಆಗೋದೇ ಇಲ್ಲ. ಬೇರೆ ಚಕ್ರ ಚೀಲ ಮುರ್ಕೊಂಡೋಗಿ ಚಕ್ರ ಮುರ್ಕೊಂಡೋಗಿ ಎಲ್ಲ ಬೇರೆ ಬೇರೆ ಆಗಿದ್ದಲ್ಲ, ಅದು ಹಂಗ ಆಗೋದೇ ಇಲ್ಲ. ದಿವ್ಯ ರಸ. ಆ ರಥಕ್ಕೆ ಆಂಜನೇಯ ಸ್ವಾಮಿ ಬಂದು ಕೂತ್ಕೊಳ್ತಾರೆ. ನನ್ನ ಸ್ವಾಮಿ ಕೆಳಗಿದ್ದಾನೆ ಸಾರಥಿಯಾಗಿ, ನಾನು ಬಿಟ್ಟು ಆಂಜನೇಯನಾಗಿ ಬಂದು ಕೂತ್ಕೊಳ್ತಾರೆ. ಕರ್ಣ ಒಂದ್ಸಲ ಹೊಡಿತಾನೆ ಆಂಜನೇಯನಿಗೆ, ಕಿಟಾರು ಕಿಚ್ಕೋತಾನೆ. ಇದೆಂತ ಇದು ಧ್ವಜವು ಕಿಚ್ಕೊಳ್ತಾ ಇದ್ದು, ಇದೆಂತ ವಿಚಿತ್ರ ಅಂತ. ಆ ಕಿಚ್ಕೊಂಡಿದ್ದಕ್ಕೆ ಅಲ್ಲಿರೋ ಕೌರವ ಸೇನೆ ಪೇದೆಗಳ ಎಲ್ಲ ಚಡ್ಡಿ ಒದ್ದೆ ಕಿಚ್ಕೊಂಡ ಅಪ್ಪ ಎಲ್ಲ ಒಂಟು ಮಾಡ್ಕೊಂಡ್ಬಿಟ್ರಲ್ಲ. ಆಂಜನೇಯನ ಆರ್ಭಟ ಅಂದ್ರೆ ಅಷ್ಟು ಜೋರ ಇತ್ತು ಆರ್ಭಟ. ಕೂಗ್ದ ಅಪ್ಪ, ಏನ್ ಕೂಗ್ದ ಗೊತ್ತಾ? ಏನು ಕೂಗುತ್ತೆಗಳು ಅಲ್ಲಿ ಎಲ್ಲ ಪೇದೆಗಳು ಇದಾಗ್ಬಿಟ್ರು. ಅಂಥ ಅದ್ಭುತ. ಮಹಾತ್ಮ ಏನು ಅನಿರುದ್ಧ, ತಡೆಗಟ್ಟಕ್ಕಾಗದೇ ಇರ್ತಕ್ಕವನು. ಆಮೇಲೆ ಅಪ್ರತಿ ರಥ, ಯಾರ ರಥಕ್ಕೆ ಎದುರು ಇಲ್ಲವೋ, ಆಪೋಸಿಟ್ ಪಾರ್ಟಿ ಇಲ್ವೋ ಅದು ಅಪ್ರತಿ ರಥ. ಆಮೇಲೆ ಪ್ರದ್ಯುಮ್ನ ಅಂದ್ರೆ ಪ್ರಕೃಷ್ಟವಾದ, ದ್ಯುಮ್ನ ಅಂದ್ರೆ ಕಾಂತಿಯುಕ್ತವಾದಂತಹ ಒಂದು ಸ್ವರೂಪ ಇವನಿದೆ ಅಂದ್ರೆ ಪ್ರದ್ಯುಮ್ನ ಅಂತ ರಸ ಮಾಡ್ಬೇಕು. ಅದು ಚತುರ್ವ್ಯೂಹದಲ್ಲೇ ಪ್ರದ್ಯುಮ್ನ ಒಬ್ಬ ಇದೆಯಲ್ಲ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅಂದಿದ್ದ, ಅದಾದ್ರು ಮಾಡ್ಕೊಳ್ಳಿ. ದ್ಯುಮ್ನ ಅಂದ್ರೆ ಕಾಂತಿ ಹೊಳಪು ಅಂತ ಅರ್ಥ ಇದೆ. ಪ್ರಕೃಷ್ಟವಾದ ಕಾಂತಿಯುಕ್ತನಾದವನು ಅಂತ ಅರ್ಥ ಮಾಡ್ಬೋದು. ಅಥವಾ ಚತುರ್ವ್ಯೂಹದಲ್ಲಿ
ಒಂದು ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ ಅದು ಒಂದು ಮಾಡ್ಕೊ. ಪ್ರದ್ಯುಮ್ನ ಅಮಿತ ವಿಕ್ರಮ ಅತುಲಿತ ವಿಕ್ರಮ, ಹೋಲಿಕೆ ಕೊಡಕ್ಕಾಗದ ಅವನಿಗೆ ಸಮಾನವಾಗ ಆಗಿರದ ಪರಾಕ್ರಮವು ಯಾರ್ದು ಅವನು ಅಮಿತ ವಿಕ್ರಮ. ಅವನ ಪರಾಕ್ರಮಕ್ಕೆ ಇನ್ನೂ ಹೋಲಿಕೆಯೇ ಇಲ್ಲ, ಅವನನ್ನು ಸೋಲಿಸುವವರೇ ಇಲ್ಲ, ಅವನಿಗೆ ಈಕ್ವಲ್ ಆದವರು ಇನ್ನೊಬ್ರು ಇಲ್ಲ. ಅಂತ ಹೋಲಿಕೆ ಕೊಡಕ್ ಬರದೇ ಇರತಕ್ಕಂತಹ ಪರಾಕ್ರಮದಿಂದ ಕೂಡಿಕೊಂಡವನು ಅಮಿತ ವಿಕ್ರಮನು. ಕಾಲನೇಮಿನಿಹ ವೀರಃ ಕಾಲನೇಮಿನಿಹ ವೀರಃ ಶೌರಿಶೂರಜನೇಶ್ವರಃ ಶೌರಿಶೂರಜನೇಶ್ವರಃ ತ್ರಿಲೋಕಾತ್ಮ ತ್ರಿಲೋಕೇಶಃ ತ್ರಿಲೋಕಾತ್ಮ ತ್ರಿಲೋಕೇಶಃ ಕೇಶವಃ ಕೇಶಿಃ ಹರಿಃ ಕೇಶವಃ ಕೇಶಿಃ ಹರಿಃ ಕಾಲನೇಮಿನಿಹ ವೀರಃ ಶೌರಿಶೂರಜನೇಶ್ವರಃ ತ್ರಿಲೋಕಾತ್ಮ ತ್ರಿಲೋಕೇಶಃ ಕೇಶವಃ ಕೇಶಿಃ ಹರಿಃ ಕಾಲನೇಮಿನಿಹ 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 ವೀರಃ ಶೌರಿಃ ಶೂರಜನೇಶ್ವರಃ ತ್ರಿಲೋಕಾತ್ಮ ತ್ರಿಲೋಕೇಶಃ ಕೇಶವಃ ಕೇಶಿಃ ಹರಿಃ. 9 ನಾಮ. ಕಾಲನೇಮಿ ಅಂತ ಕಾಲಯವನ ಕಾಲನೇಮಿ ಅಂತ ಒಬ್ಬ ರಾಕ್ಷಸ. ಅವನು ಹೆಂಗ್ ಕೊಂದ ಗೊತ್ತಾ ಪರಮಾತ್ಮ? ಅವನು ಭಾರಿ ಇದಾಗಿದ್ದ, ಆಯುಧ ಹೊಡೆದುಕೊಳ್ಳಲೇ ಇಲ್ಲ ಅವನನ್ನ. ಕಾಲಯವನ ಅವನಿಗೆ ಇದಾಗಿತ್ತು, ಮುಚ್ಕೊಂಡ ಕೊಲಿಸ್ದ. ಅವನು ಕೃಷ್ಣನ ನಟಿಸ್ಕೊಂಬಂದ, ಹೊಡಿತೀನಿ ಅಂತ. ಕೃಷ್ಣ ಬೇಕು ಅಂತ ಸ್ಟಂಟ್ ಮಾಡ್ದ, ಹೆದರ್ಕೊಂಡಂಗೆ ಮಾಡ್ದ. ಕೃಷ್ಣ ಹೆದರ್ಕೊಂಡಿದ್ದಾನೆ, ಈಗ ಬಿಡಬಾರ್ದು ಅಂತ ಹೇಳಿ ಬೇಕು ಅಂತ ಕೃಷ್ಣ ಹೆದರ್ಕೊಂಡು ನನಗೆ ಹೊಡೆದ್ಬಿಡ್ತಾರೆ, ಇದು ಮಾಡ್ಬಿಡ್ತಾನೆ, ನಾನು ಓಡೋಗ್ತೀನಿಪ್ಪ, ನಾನು ನಿಲ್ಲದಪ್ಪ ಅಂದ. ಬಿಡ್ತೀನಿ ಅಂದ, ಹೊಡೆಸ್ಕೊಂಬಂದ. ಅಲ್ಲಿ ದೇವತೆಗಳಿಗೂ ಹಸುರಿಗೂ ಯುದ್ಧವಾದಾಗ ಮುಚ್ಕುಂದ ಅನ್ನುವಂತಹ ಒಬ್ಬ ರಾಜ ಭಾರಿ ಯುದ್ಧ ಮಾಡಿ ದೇವತೆಗಳಿಗೆ ಸಹಾಯ ಮಾಡಿ ವಸ್ತುನೆಲ್ಲ ಸಂಹಾರ ಮಾಡ್ತಾನೆ ದೇವಲೋಕದಲ್ಲಿ. ದೇವತೆಗಳು ನಿಂಗೆ ಏನು ವರ ಬೇಕು ಅಂತ ಕೇಳ್ತಾರೆ. ನಾನು ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ, ನಾನು ಮಲ್ಕೋಬೇಕು, ನನ್ನನ್ನು ಯಾರು ಎಬ್ಬಿಸ್ತಾರೋ ಅವರು ತಕ್ಕ ಸತ್ವ ಹಂಗ್ ಮಾಡ್ತೀವಿ, ಹಂಗ್ ವರ ಕೊಡಿ. ಆಯ್ತು ಅಂತಾರೆ. ಅದು ಒಂದು ಲೋಕಕಂಟಕನನ್ನ ಸಂಹಾರ ಮಾಡೋಕ್ಕೆ ವರ ಆಯ್ತದು. ಅವನು ಹೋದ, ಯಾರು ಡಿಸ್ಟರ್ಬ್ ಮಾಡದೆ ಅಂತ ಬೆಟ್ಟದ ಒಂದು ಗುಹೆ ಹೋಗಿ ಅಲ್ಲಿ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಈ ಟೈಮ್ ಕೃಷ್ಣ ಏನ್ ಮಾಡ್ದ, ಆ ಕಾಲಯವನ ಅನ್ನುವಂಥವನು ಕೃಷ್ಣ ನಟಿಸ್ಕೊಂಡ್ಬರ್ತಿದ್ನಲ್ಲ, ಅವನು ಫಾಸ್ಟ್ ಓಡೋದು. ಕೃಷ್ಣ ಅವನು ಕಾಣು ಹಾಗೆ ಗುಹೆ ಒಳಗೆ ಓಡೋದ. ಒಳಗೆ ಹೋಗ್ಬಿಟ್ಟು ಹಿಂದಕ್ಕೆ ಹೋಗ್ಬಿಟ್ಟು ಗುಹೆ ಹಿಂದೆ ಹೋಗ್ಬಿಟ್ಟು ಆ ಮುಚ್ಕುಂದ ಮಲಗಿದ್ನಲ್ಲ, ಕೃಷ್ಣ ಹೊದ್ಕೊಂಡಂತ ಪೀತಾಂಬರವನ್ನ ಮುಚ್ಕುಂದಿನ ಮೆಲ್ಲಿಗೆ ಹೊದಿಸ್ದ. ಅವನಿಗೆ ಗೊತ್ತಾಗದೆ ಹೊದಿಸ್ದ. ಅವನೇನ್ ಮಾಡ್ಬಿಟ್ಟು ಕಾಲಯವನ ಓಡ್ ಬಂದವನು, ಕಳ್ಳ ಮಗನೇ ಮಲ್ಕೊಂಡ್ರೆ ಬಿಡ್ತೀನಿ ನಿನ್ನನ್ನು ಅಂದ್ರೆ ಜಾಡ್ಸ್ ಒದ್ಕೊಂಡೆ ಮುಚ್ಕೊಂಡ ಎದ್ ನೋಡ್ದ. ನೋಡ್ದ, 2 ಕಣ್ಣು ಒಂದು ಬೆಂಕಿ ಬಂತು, ಬೂದಿ ಆಗ್ಬಿಟ್ಟ. 2 ಕಣ್ಣಿಂದು ಒಳ್ಳೆ ಗ್ಯಾಸ್ ಇದೆ ಬಂದಾಗ ನುಗ್ಗಿಬಿಡ್ತು ಬೆಂಕಿ. 1000 ಟೆಂಪರೇಚರ್ ಬೆಂಕಿ ಬಂತು, ಬೂದಿ ಆಗ್ಬಿಟ್ಟ ಅವನು. ಆಮೇಲೆ ನೋಡ್ತಾನೆ, ತಿರುಗಿ ನೋಡ್ತಾನೆ, ಕೃಷ್ಣ ಪರಮಾತ್ಮ. ಅಯ್ಯೋ ಪರಮಾತ್ಮ, ಏನಪ್ಪಾ ಇಲ್ಲಿ ಬಂದೆ ಅಂತ. ದಪ್ಪ ನಿನ್ನ ಅನುಗ್ರಹ ಮಾಡೋಕ್ಕೋಸ್ಕರ ಇಲ್ಲಿ ಬಂದೆ, ಅವನು ನಿನ್ನಿಂದ ಸಂಹಾರ ಆಗ್ಬೇಕು ಅಂತ ಹೇಳಿ ನನ್ನ ಸಂಕಲ್ಪ ಇತ್ತು, ಅದು ಮಾಡಿದೆ. ಅವನು ಮುಚ್ಕೊಂಡ ಸ್ತೋತ್ರ ಮಾಡ್ತಾನೆ ಪರಮಾತ್ಮನ. ಮುಚ್ಕೊಂಡ ಪ್ರಧಾನ ಅವನಿಗೆ ಒಳ್ಳೆ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ಕೃಷ್ಣ ಕೃಷ್ಣ ಹೊಡೆಯುವಾಗ ಕೆಲವು ಆಯುಧನ ಹೊಡಿತಾನೆ, ಕೈಯಿಂದ ತಟ್ಟೆಯಿಂದ ಹೊಡಿತಾನೆ, ಕೈಯಿಂದ ಪ್ರಾಣವನ್ನೇ ಹೀರ್ಕೊಂಡ್ಬಿಡ್ತಾನೆ. ಹೆಂಗ್ ಹೊಡಿತಾನೆ, ಸಾಯಿಸ್ತಾನೆ ಅಂದ್ರೆ ಆ ಮಹಾತ್ಮನಿಗೆ ಎಷ್ಟು ತರಹದ ಕೌಶಲ್ಯ ಆಗಿದೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತು. ನಮ್ಮಂತ ಅರ್ಥ ಮಾಡ್ಬೇಕೆ ಆಗಲ್ಲ. ಮೋಹಿನಿ ರೂಪದಿಂದ ಭಸ್ಮಾಸುರನ ಸಂಹಾರ ಮಾಡ್ಬೇಕು ಅಂತ ಅದೇನಾಗ್ಬಿಡ್ತು, ಮೋಹಿನಿ ಇದು ಭಸ್ಮಾಸುರ ಶಿವನ ತಪಸ್ ಮಾಡ್ಬಿಟ್ಟು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಬೂದಿ ಆಗ್ಬೇಕು ಅಂತ ವರ ಕೊಡು ಅಂತ. ಶಿವ ಹೂ ಅಂದ್ಬಿಟ್ಟ. ಶಿವ ಅಂದ್ರೆ ಬೋಳೆ ಸ್ವಭಾವ, ಯಾರು ಏನ್ ಕೇಳಿದ್ರು ಹೂ ಅಂತಾನೆ, ಹಿಂದೆ ಮುಂದೆ ವಿಚಾರವೇ ಮಾಡ್ಲಿಲ್ಲ. ಹೌದಾ ಕೊಟ್ಟೆ ಅಂದ. ನಿನ್ ತಲೆ ಮೇಲೆ ಟೆಸ್ಟ್ ಮಾಡ್ತೀನಿ ಬಂದ. ಶಿವ ಓಡಿಸಿ ಮಾಡ್ದ. ಈಗ ಇದಂತ ಕೆಟ್ಟ ಕೆಲಸ, ಶಿವ ತಲೆ ಮೇಲೆ ಟೆಸ್ಟ್ ಮಾಡ್ತೀನಿ ಓಡ್ದ. ಅವನು ಓಡಿಸಿ ಮಾಡ್ತಾ ಇದ್ದಾನೆ, ಶಿವ ಓಡ್ತಾ ಇದ್ದಾನೆ. ತಕ್ಷಣ ಪರಮಾತ್ಮ ಆ ಟೈಮಲ್ಲಿ ಅವನು ಕೂಕ್ಕೊಂಡ, ನಾರಾಯಣ ಕೃಷ್ಣ ಕಾಪಾಡಪ್ಪ ಅಂತ ಶಿವ ಹಾಯ್ ಮಾಡ್ಕೊಂಡ. ತಕ್ಷಣ ಅವನು ಮೋಹಿನಿ ರೂಪದಿಂದ ಬಂದ್ಬಿಟ್ಟು, ಗೊತ್ತು ಈ ರಾಕ್ಷಸನ್ನ ಹೇಗೆ ಗುಂಡಿ ಕೆಡಬಹುದು ಅಂತ ಹೇಳಿ ಒಳ್ಳೆ ತ್ರಿಪುರ ಸುಂದರಿ ರೂಪದಿಂದ ಬಂದ.
ಬಂದ್ಬಿಟ್ಟು ಅನಿಸ್ಕೊಂಡು ನೋಡ್ದ. ಅವನು ನೋಡುವ ಮೋಹಿನಿ ಕಂಡ್ಕೊಳ್ಳೇನೆ ಶಿವನ್ ಅಟ್ಟಿಸ್ಕೊಂಡು ಹೋಗ್ಬಿಟ್ಟು ಇವ್ರದ್ದು ಹತ್ತಿಗೆ ಬಂದ. ಇವ್ರ ಹತ್ರ ಬಂದ್ಬಿಟ್ಟು ನೀನ್ ನನ್ನ ಮದುವೆ ಆಗು ಹಾಗೆ ಹೀಗೆ. ನಾನು ನಿನ್ನ ಮದುವೆ ಆಗೋದ್ರೆ ನನಗೊಂದು ವಿದ್ಯೆ ಇದೆ, ಆ ವಿದ್ಯೆ ನಿನಗೆ ಬರ್ತಾ ಇದ್ದೆ ಮಾತ್ರ ನಾನು ಮದುವೆ ಆಗೋದು. ಏನು ಅಂತ, ನಾನು ಡ್ಯಾನ್ಸ್ ಅಲ್ಲಿ ಬಹಳ ಎಕ್ಸ್ಪರ್ಟು, ನೀನು ಆ ರೀತಿ ನನ್ನ ಹಾಗೆ ಡ್ಯಾನ್ಸ್ ಮಾಡೋದಾಗಿದ್ರೆ ನಾನು ನೋಡ್ತೀನಿ, ಪರೀಕ್ಷೆ ಮಾಡ್ತೀನಿ, ಆ ಡ್ಯಾನ್ಸ್ ನೀನು ಪಾಸ್ ಆದ್ರೆ ನಾನು ಮದುವೆ ಆಗ್ತೀನಿ. ಅವನು ಬಹಳ ಎಕ್ಸ್ಪರ್ಟ್ ಆಗಿದ್ದ ಆ ಭಸ್ಮಾಸುರ, ತುಂಬಾ ಸಲ ಡ್ಯಾನ್ಸ್ ಮಾಡಿ ಕೊನೆ ತಲೆ ಹೀಗೆ ಇಟ್ಕೊಂಡು ತಲೆಯಲ್ಲಿ ಕೈಯನ್ನ ಅವನು ಹೀಗಿಟ್ಟ ಭಸ್ಮ ಆದ. ಕೈ ಇಟ್ಟ, ಮೋಹಿನಿ ರೂಪ ಅಂತರ್ಧಾನ ಆಯ್ತು, ಪರಮಾತ್ಮ ಅಂತರ್ಧಾನ ಆದ. ಹೆಂಗ್ ಸಾಧ್ಯ? ಆ ಮಹಾನುಭಾವನಿಗೆ ಯಾರನ್ನು ಹೇಗೆ ಸಾಯಿಸ್ಬೇಕು ಅನ್ನೋದು ಲೋಕೋತ್ತರವಾದ ಇದು ಚರಿತ್ರೆ. ಅದ್ಭುತ. ಮೋಹಿನಿ ರೂಪಿಣಂ ಭಸ್ಮ ಸಂಹಾರ್ಯಂ. ಆಮೇಲೆ ಕಾಲನೇಮಿ ನಿಹ, ಕಾಲನೇಮಿ ಅನ್ನುವಂಥ ರಾಕ್ಷಸರನ್ನ ಹಂತೀತಿ ಹ ಕೊಂದವನು. ಸ್ವಯಂ ವೀರ, ಅಪ್ರತಿಹತವಾದ ಸಾಮರ್ಥ್ಯ. ಅವನ ವೀರ ಸಾಮರ್ಥ್ಯಕ್ಕೆ ಏನು ಯಾರು ನಿಂತು ಹಾಗಿಲ್ಲ. ಮಹಾಪರಾಕ್ರಮಿ. ಶೌರಿ, ಶೌರಿ ಅಂದ್ರೆ ಶೂರ ವಂಶದವನು. ಶೂರ ಅದರಲ್ಲಿ ಯಾದವರಲ್ಲಿ ಅಂಧಕ, ವೃಷ್ಣಿ, ಶೌರ ಅಂತ ಆ ವಂಶದವನಾದ್ರಿಂದ ಅವನಿಗೆ ಶೌರಿ ಅಂತ ಹೆಸರು. ಶೂರ ವಂಶದ ಶೂರ ಅನ್ನುವಂತಹ ಜನರಿಗೆ ಈಶ್ವರ. ಶೂರವಂಶದ ಸಾತ್ವತ ವಂಶ ಜನರಿಗೆಲ್ಲ ಅವನು ಈಶ್ವರ ಒಡೆಯನಾಗಿದ್ದವನು. ಶೂರಜನೇಶ್ವರ, ಶೂರಜನೇಶ್ವರ. ಆಮೇಲೆ ತ್ರಿಲೋಕಾತ್ಮ, ತ್ರಯೋ ಲೋಕಾ ತದ ಆಪ್ತಜ್ಞಾ ಶ್ರೇಷ್ಠ ಕರ್ಮಸು ವರ್ತಂತೆ ಇತಿ ತ್ರಿಲೋಕೇಶ. ಮೂರು ಲೋಕವು ಇವನ ಇದೆಲ್ಲ ಆಳ್ವಿಕೆಯಲ್ಲಿ ಒಳಪಟ್ಟಿದೆ. ಮೂರು ಲೋಕವೂ ಇವನು ತನ್ನ ಹತೋಟಿ ಇಟ್ಕೊಂಡಿದ್ದಾನೆ. ಮೂರು ಲೋಕಕ್ಕೂ ತಿರುಳಾಗಿದ್ದಾನೆ, ಸ್ವರೂಪ ಆಗಿದ್ದಾನೆ. ಅವನು ತ್ರಿಲೋಕಾತ್ಮನು, ಮೂರು ಲೋಕ ಸ್ವರೂಪದವನು ಅಂತ. ತ್ರಿಲೋಕ ಸ್ವರೂಪಿಯಾಗಿರ್ತಕ್ಕವನು ಪರಮಾತ್ಮ. ಮತ್ತು ತ್ರಿಲೋಕೇಶ, ಅದಕ್ಕೆ ಏನ್ ಮಾಡಿದರೆ ಕೇಶ ಸಂಕಿತ ಸೂರ್ಯಾದಿ ಸಂಕ್ರಾಂತ ಅಂಶವ ತದ್ವತ್ತ ಕೇಶವ ಅಂಶವ ಅಂದ್ರೆ ಏನು ಬೇರೆ ಕೆಲಸ ಮಾಡಿದರೆ. ತ್ರಿಲೋಕೇಶ ಮೂರು ಲೋಕಕ್ಕೂ ಈಶ್ವರನು. ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಏನೋ ಅವರು ಪುನರುಕ್ತಿ ಆಗದೆ ಇರಲಿ ಅನ್ನೋಕ್ಕೋಸ್ಕರಾಗಿ ಏನೋ ಒದ್ದಾಡಕ್ಕೆ ಹೋಗಿದ್ದಾರೆ ಇವರು. ತ್ರಿಲೋಕದಲ್ಲಿರ್ತಕ್ಕಂಥ ಎಲ್ಲಾ ಜೀವರುಗಳಿಗೂ ಅವನು ಈಶನು, ತಮ್ಮ ತಮ್ಮ ಕಾರ್ಯ ತೊಡಗುವಂತೆ ಮಾಡುವ ಆತನು. ಅದು ತ್ರಿಲೋಕೇಶ ಅಂತ ಅರ್ಥ ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಶಿವಾಖ್ಯಾ ಶಕ್ತಿಯ ಕೇಶಂಬಿಗ. ಹಾಗೆ ಬ್ರಹ್ಮ ವಿಷ್ಣು ಶಿವ ಅನ್ನುವಂತಹ ಶಕ್ತಿಗಳಿಗೆ ಕೇಶ ಕೇಶ ಅಂತ ಹೆಸರುವಂತೆ. ಅದಕ್ಕೆ ಕೇಶವ, ಅದಕ್ಕೆ ಅವನು ಅದನ್ನು ಉಳ್ಳವನು ಅಂತ. ತದ್ವತ್ತಯ ಕಾ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ಶಿವ, ಅದನ್ನು ಉಳ್ಳವನು ಅಂದ್ರೆ ಅವ ಇಬ್ಬರನ್ನು ತಮ್ಮ ಇಟ್ಕೊಂಡವನು ಕೇಶವ. ಪ್ರಜಾಪತಿ ವೈ ಕಹ. ಈಶ ಅಂದ್ರೆ ಶಿವ, ಅದು ಪ್ರಸಿದ್ಧವಾಗಿದೆ. ಅದು ಎರಡನ್ನೂ ಉಳ್ಳವನು, ಎರಡರ ಸ್ವರೂಪವಾಗಿದ್ದಾನೆ ಕೇಶವ. ಕಾ ಈಶ ಕೇಶ. ಕೇಶ ಅಂದ್ರೆ ಬ್ರಹ್ಮನನ್ನೂ ಶಿವನನ್ನೂ ತನ್ನ ಶಕ್ತಿಯನ್ನಾಗಿ ಮಾಡ್ಕೊಂಡವನು ಅಂತ ಮಾಡ್ಕೊಂಡಿದ್ದಾರೆ, ಅರ್ಥ ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಶಿವಾಖ್ಯಾ ಶಕ್ತಿಯ ಕೇಶಮಿಗಿದ ತದ್ವತ್ತ ಕೇಶವ. ಮತ್ತೇಶೋ ವಸುಧಾತರೇ ಕೇಶಬ್ದ ಶಕ್ತಿ. ಹಾಗೆ ಕೋ ಬ್ರಹ್ಮೇತಿ ಸಮಾಖ್ಯಾತಃ ಈಶೋಹಂ ಸರ್ವದೇಹಿನಾಂ ಆವಾಂ ತದಂಶ ಸಂಭೂತೌ ತಸ್ಮಾತ್ ಕೇಶವ ನಾಮವ ಅಂತ ಒಂದು ಪುರಾಣ ಶ್ಲೋಕ ಕೊಟ್ಟಿದ್ದಾರೆ. ಇದು ಹರಿವಂಶ ಪುರಾಣ. ಕೋ ಕಾ ಅಂತಂದ್ರೆ ಬ್ರಹ್ಮವಂತೆ, ಈಶ ಎಲ್ಲಾ ದೇಹರಿಗೂ ನಾನು ಈಶನೂ ಆಗಿದ್ದೇನೆ, ಈಶ್ವನೂ ಆಗಿದ್ದೀನಿ. ಅದು ಎರಡೂ ನನ್ನ ಅಂಶದಿಂದ ಉಂಟಾದವರಾಗಿರುತ್ತಾದ್ದರಿಂದ ನಾನು ಕೇಶವ ಕೇಶವ ಅಂತ ಹೆಸರು. ಇಲ್ಲಿ ಕೇಶಿ ಅಂತ ಹೇಳಿ ಒಂದು ಇದು ರಾಕ್ಷಸ, ಅದು ಹಯಚ್ಛದ್ಮ. ಹಯಚ್ಛದ ಕುದುರೆ ರೂಪದಿಂದ ಇರುತ್ತೆ ಅದು. ಅದನ್ನ ಭಾಗವತದಲ್ಲೂ ಬರುತ್ತೆ ಅದು. ಅದನ್ನ ಸೀಳ್ಬಿಡ್ತಾನೆ ಪರಮಾತ್ಮ. ಕೇಶಿನಾಮಾನಂ ಅಸುರಂ ಸೂಜಿತವಾಂದಿ ಕೇಶ ನಿಷೂದನ ಅಂತ. ಕೇಶಿ ನಿಷೂದನ ಅಂತ ಮಹಾಭಾರತ ಇದು ಭಗವದ್ಗೀತೆ ಬರುತ್ತೆ. ಆ ಕೇಶಿ ನಿಷೂದನ ಶಂಕರಾಚಾರ್ಯ ಅರ್ಥ ಮಾಡಿದ್ದಾರೆ. ಹಯಚ್ಛದ್ಮ ಕೇಶಿನಾಮ ಅಸುರ. ಕುದುರೆ ರೂಪದಿಂದ ತನ್ನನ್ನು ಮುಚ್ಚಿಕೊಂಡಂತಹ ಒಬ್ಬ ಅಸುರ ಅವನು ಇದಕ್ಕೆ ಬಂದು ನಂದಗೋಕುಲಕ್ಕೆ ಬಂದು ತೊಂದರೆ ಕೊಡ್ತೀನಿ ಬಂದಾಗ ಪರಮಾತ್ಮ ಇದನ್ನು ಸೀಳ್ಬಿಟ್ಟ ಆ ಕುದುರೆಯನ್ನ. ಕೇಶಿಹ ಅಂತ.
ಕೇಶಿನಾಮಾನಂ ಅಸುರಂ ಹತವಾನ್ ಕೇಶಿಯೋ. ಆ ಹೌದು, ಬಾಲ್ಯದಲ್ಲಿಯೇ. ಹರಿಹಿ ಹರಣಾಧರಿಹಿ, ಎಲ್ಲ ಪಾಪವನ್ನೂ ಹೊತ್ಕೊಂಡು ಹೋಗ್ತಾನೆ. ಅದನ್ನ ಅವನು ಹರಿ ಅಂತೇಳಿ. ಸಹೇತುಕಂ ಸಂಸಾರಂ ಹರತಿ ಇತಿ ಹರಿ. ಕಾರಣ ಸಮೇತವಾಗಿ ಸಂಸಾರವನ್ನೇ ನಮಗೆ ಪರಿಹಾರ ಮಾಡಿಕೊಡ್ತಾನೆ. ಅದನ್ನ ಅವನಿಗೆ ಹರಿ ಅಂತ. ಹರಿ ಅಕ್ಷರ ದ್ವಯಂ ಅಂತ. ಹರಿ ಅನ್ನೋದ್ರಿಂದ ಸಮಸ್ತ ಪಾಪಗಳು ಪರಿಹಾರವಾಗುತ್ತೆ ಅಂತ. ಅದರಿಂದ ಅವನಿಗೆ ಹರಣಾಧ್ವರಿಹಿ ಅಂತ ಹೇಳ್ತಾರೆ. ಇಲ್ಲಿಗೆ 8 ಗಂಟೆ ಆಯ್ತು. ನಾಳೆ ಕಾಮದೇವ ಕಾಮಪಾದ ನಾಳೆ ಹೇಳೋಣ. ಎಷ್ಟು ದಿವಸ ಅಯ್ಯೋ ಬೇಜಾರಾಗ್ತಿಲ್ಲ, ಇನ್ನು ಹೇಳೋಣ.